ಅಪ್ಪ ಹಲೋ ಹೇಳ್ರಪ್ಪ. ತಮ್ಮದು ಇದು ಶುದ್ಧ ಬ್ರಹ್ಮಜ್ಞಾನ ಪೀಠ ಅಂತಪ್ಪ, ಅದು ಯೂಟ್ಯೂಬ್ದಾಗಪ್ಪ ಇತ್ತು. ಶುದ್ಧ ಬ್ರಹ್ಮಜ್ಞಾನ ಪೀಠ. ಹ್ಞೂ ರೀ. ಇದು ನಾನಪ್ಪ ಏನಪ್ಪ ರೈತರವನೇ. ಹ್ಞೂ ರೀ. ಈಗ ಇದು ನನಗಪ್ಪ ಇದು ಶಿವಯೋಗ ಅದು ಮಾಡ್ಬೇಕಂಬ ನನಗೆ ಭಾಳ ಒಳ್ಳೆ ಒಂದು ಅದು ಕುತೂಹಲಪ್ಪ ಅದ. ಅದ ಹಾಂ ಹಾಂ. ಸೊ ಹಂಗಾಗಿ ಇಲ್ಲ ಗೊತ್ತನಪ್ಪ ನಾ ಅದು ಅದು ಯಾವ ರೀತಿ ಅದು ಮಾಡ್ಬೇಕಂತ ಸ್ವಲ್ಪ ಅದು ಗೊಂದಲ ಇತ್ತು. ಹ್ಞೂ. ಅದು ತಮ್ಮ ಕಡೆಯಿಂದ ಮತ್ತೆ ತಮ್ಮ ಗೊಂದಲ ಏನಪ್ಪ ಪರಿಹಾರ ಹತ್ರ ಅಂತ. ಎಲ್ಲಿ ಬರ್ತದೆ ರಾಯಚೂರಾಗ ಮನೆ ನಿಮ್ಮದು? ನಮ್ದಪ್ಪ ಇದು ಹೊಸಮನೆ ದವಾಖಾನೆ ಹತ್ರಪ್ಪ. ಎಲ್ಲಿ ರೀ? ಇಲ್ಲಪ್ಪ ಅದು ಹೊಸಮನೆ ದವಾಖಾನೆ ಹತ್ರ ಹೈವೇ ರೋಡ್. ಹೊಸ ಮನೆ ಅಲ್ಲಿ ಇದೀರಾ? ಅಚ್ಚಾ ಅಚ್ಚಾ. ಹೌದಪ್ಪ. ಅದು ಕರ್ನಾಟಕ ವೆಲ್ಫೇರ್ ಸ್ಕೂಲ್ ಬರ್ತದೆ. ಹಾಂ ಎಸ್ ಅಲ್ಲಪ್ಪ ಇದು ಇದು ಮದರ್ ಟ್ರಸ್ಟ್. ಮದರ್ ಟ್ರಸ್ಟ್ ಕರೆಕ್ಟ್. ಅದ್ರ ಎದುರು ಒಂದು ಬುಕ್ ಅಂಗಡಿ ಅದ ನೋಡ್ರಿ, ಮದರ್ ಟ್ರಸ್ಟ್ ಸ್ಕೂಲ್ ಎದುರು ಒಂದು ಬುಕ್ ಅಂಗಡಿ ಅದ ನೋಡ್ರಿ, ಒಂದು ಕಿರಾಣಿ ಟೈಪ್ ಅಂಗಡಿ ಶಾಪ್ ಅದ ನೋಡ್ರಿ. ಹೌದಪ್ಪ ಅದ ಸ್ಕೂಲ್ ಗೇಟ್ ಎದ್ರೆ ಸ್ವಾಮಿಯರ್ದು ಅದು. CA ಹಿರೇಮಠ ಅಂತ ಹೇಳಿ ಅವ್ರ ಮಗ ಸಸಿ ನಡೆಸ್ತಾರ. ಅಲ್ಲ ನಮ್ಮ ಹುಡುಗರೇ ಅವರು. ಹೌದನಪ್ಪ? ಹ್ಞೂ ರೀ. ಸರಿ ಇದು ನಾಳೆಗಪ್ಪ ಸಿಗ್ತಾರಪ್ಪ, ನಾಳೆಗೆ ಬಂದ್ರೆ? ನಾಳೆ ನಮ್ಮ ಮನೆ ಇಲ್ಲಿ ಗಾಜಿಗಾರ ಪೇಟ್ನಾಗ ಬರ್ತದೆ, ನಗರೇಶ್ವರ ಗುಡಿ ಹತ್ತಿರ. ಹೌದಪ್ಪ. ನಾನು ಅದು ತಮ್ಗೊಂದು ಕಾಮೆಂಟ್ ಅಪ್ಪ ಇದು ನನಗೆ ಹಾಕಿದ್ನಪ್ಪ. ಅದು ತಮ್ಮ ಅಡ್ರೆಸ್ ಏನಪ್ಪ ಕೊಟ್ರಪ್ಪ ಅಂದಿಸಿ ಇದು ನೀವು ಹಾಕಿರಪ್ಪ ನನಗೆ ಅಡ್ರೆಸ್ ಆಮೇಲೆ ಕಳಿಸಿ. ಇದು ಇವರೇ ಕೇಳಿದ್ರಲ್ಲ ನೀವು? ಹೌದಪ್ಪ ಯೂಟ್ಯೂಬ್ದಾಗಪ್ಪ. ಯೂಟ್ಯೂಬ್ನಾಗ ಕೇಳಿರಿ, ಕಳಿಸೀನಿ. ಕರೆಕ್ಟ್. ಹೌದಪ್ಪ ಕಳಿಸೀನಿ. ಹೌದು. ಹ್ಞೂ. ಈಗ ಇದು ಗಾಜಿರಪೇಟೆಗಪ್ಪ ಅಡ್ರೆಸ್ ಅಪ್ಪ ತಮ್ಮದು? ನಗರೇಶ್ವರ ಗುಡಿ ಹತ್ರ ಬಂದು. ಹಾಂ ನಗರೇಶ್ವರ ಗುಡಿ ನೋಡಿರಲ್ಲ? ನಗರೇಶ್ವರ ಗುಡಿ ಅಂತ ಹನುಮಂಟಕಿ ಸರ್ಕಲ್. ಹಾಂ ಹೌದಪ್ಪ. ಶಂಕರ ಮಠ, ವೈಕುಂಠ ಹನುಮಾನ್ ಗುಡಿ. ಹಾಂ ಅಲ್ಲಿ ಬಂದ್ರಿ ಅಂತಂದ್ರೆ ಅಲ್ಲಿ ರಘೋತ್ತಮರ ವಕೀಲ್ ಮನಿ ಅಂತದ. ಇಲ್ಲ ಅಂತಂದ್ರೆ ಶಶಿರಾಜ್ ಅಂತ ಹೇಳಿಕೆ ಕೌನ್ಸಿಲರ್ ಅದಾರ, ಮುನ್ಸಿಪಾಲಿಟಿ ಕೌನ್ಸಿಲರ್. ಅವ್ರ ಮನಿ ಹತ್ರ ಬಂದ್ರೆ ನಮ್ಮ ಮನಿಗೆ ಬಂದಂಗೆ. ಅವ್ರದ್ದು ನಮ್ದು ಮನಿ ಎದ್ರ ಬಿದ್ರ ಅದಾವ. ಈಗ ಫಸ್ಟ್ ಒನ್ ಇದ್ನಾಗ ಅದು ನಗರೇಶ್ವರಪ್ಪ ದೇವಸ್ಥಾನ ಹತ್ರ ಬರಬೇಕಪ್ಪ. ನಗರೇಶ್ವರ ದೇವಸ್ಥಾನ ಹತ್ರ ಬಂದ್ರಿ ಅಂತಂದ್ರೆ ಆಗ್ತದೆ. ಅಲ್ಲಿಂದಪ್ಪ ಆರಾಮ ವೆಂಕಟೇಶ. ಹ್ಞೂ ರೀ. ನಗರೇಶ್ವರ ಗುಡಿ ಹತ್ರ ಬಂದು ಈ ನಂಬರಿಗೆ ಫೋನ್ ಮಾಡ್ರಿ. ನೀವೇನ್ ಮಾಡ್ತೀರಿ ಇಲ್ಲಿ ಕೆಲಸ? ನಾನು ಇದು ಕೇಬೇಕಪ್ಪ ಡ್ರೈವರ್ ಅಪ್ಪ, ನಾನು ಕಾಂಟ್ರಾಕ್ಟ್ ಬೇಸ್ ಮೇಲೆ. ಎಲ್ಲಿ ಯಾವ ಡಿಪಾರ್ಟ್ಮೆಂಟ್? ಜಸ್ಕಮ್ ಸರಪ್ಪ. ಹೌದು. ಅಂದ್ರೆ ಮಹಾಮನೆಯವ್ರು ಗುರ್ತಾರ ನಿಮಗೆ? ಪರಿಚಯಪ್ಪ, ನಮ್ಮ ಸಾಬ್ರವ್ರು ಮೇಲಧಿಕಾರಿಗಳವರು. ಅಯ್ಯಣ್ಣ ಮಹಾಮನೆ ನಮ್ಮ ಫ್ರೆಂಡ್ ನೋಡ್ರಿ. ಹೌದಪ್ಪ, ನಿವೃತ್ತಪ್ಪ ಅವರು ಆದ್ರು. ಅವ್ರ ಮಗಳು ನಮ್ಮ ಮಗಳು ಎಲ್ಲ ಕ್ಲಾಸ್ಮೇಟ್, ರಿಟೈರ್ ಆಗ್ಯಾರ ಅವರು. ಹೌದಪ್ಪ, ನಿವೃತ್ತಪ್ಪ ಆಗ್ಯಾರ. ಇನ್ನೊಬ್ರು ಮಲ್ಲಿಕಾರ್ಜುನ್ ಅಂತ ಒಬ್ರು ಅದಾರ. ಹೌದಪ್ಪ, ದಪ್ಪಾರಲ್ಲಪ್ಪ ಅವ್ರ? ಏನ್ರಿ ದಪ್ಪಾರಲ್ಲಪ್ಪ? ಮಲ್ಲಿಕಾರ್ಜುನ್ ಗಿಡ್ಡಕ್ಕೆ ಅದಾರ ನೋಡ್ರಿ ಕೆಳಗ. ಗಿಡ್ಡಕ್ಕೆ ಇದ್ದಾರ ನೋಡ್ರಿ ಅವ್ರು. ಹೌದು. ಅವ್ರು ಇವ್ರ ಸಂಗಟ ಸ್ವಲ್ಪ ಡಿಫರೆನ್ಸ್ ಮಾಡ್ಕೊಂಡಿದ್ರು ಅಯ್ಯಣ್ಣ ಮಹಾಮನೆ ಜೊತೆ. ಅವರು ನಮ್ಮ ಪರಿಚಯ. ಇದು ನಾಳೆಪ್ಪ ಸಿಕ್ತಾರಪ್ಪ, ಮತ್ತೆ ನಾಳೆ ಸಂಡೇ ಇತ್ತಲ್ಲ? ನಾಳೆ ಇದು ಫಂಕ್ಷನ್ ನಮ್ಮದು ರಾಯಚೂರಾಗ. ಈಗ ಎಲ್ಲಿದ್ದೀರಿ ಪ್ರೆಸೆಂಟ್ಲಿ? ನೀವು ಈಗ ಎಲ್ಲಿದ್ದೀರಿ? ಆಫೀಸ್ನಾಗಪ್ಪ ಇದ್ದಪ್ಪ. KEB ಆಫೀಸ್ನಾಗ ಇದ್ದೀರೇನು? ಇಲ್ಲಿ ಕಾಲೇಜ್ನಾಗ 8, 9, 10, 11 ಫಂಕ್ಷನ್ ನಡೆದಾವ. ಈಗ ಫ್ರೀ ಇದ್ನಿ ಅಂತಂದ್ರೆ ನಾನೇ ಒಳ್ಳೆ ಹಚ್ತೀನಿ ನಿಮಗೆ. ಹೌದಾ? ಒಳ್ಳೆ ಹಚ್ತೀನಿ. ಸೋಮವಾರ ದಿನ ಖಾಲಿ ಅದೀನಿ, ಸೋಮವಾರ ಫ್ರೀ ಅದೀನಿ. ಸರಲ್ಲಪ್ಪ, ಸೋಮವಾರಪ್ಪ ಅಂದ್ರೆ ಮತ್ತೆ ಸೋಮವಾರ ಭೇಟಿ ಆಗಮು. ನೋಡೋಣ, ಇಲ್ಲ ನಡ್ಬರ್ಕ್ ಯಾವಾಗಾರ ಫ್ರೀ ಇದ್ನಿ ಅಂತಂದ್ರೆ ಮಾಡೋಣ. ಸರಪ್ಪ ಖಂಡಿತ. ಭಾಳ ಸಂತೋಷ. ಏನ್ ಇದ್ರಾಗ ಆಸಕ್ತಿ ನಿಮಗೆ? ಇಲ್ಲಪ್ಪ, ಅದು ನಂಗೆ ಭಾಳ ದಿನದಿಂದಪ್ಪ. ನಾನು ಸಣ್ಣ ಇದ್ದೆ. ಹೌದಾ? ಹೆಚ್ಚು ಕಡಿಮೆ ಇಲ್ಲ ಗೊತ್ತನಪ್ಪ, ನನಗೊಂದು 6-7 ವರ್ಷಪ್ಪ ಇರಬೇಕು. ಆಧ್ಯಾತ್ಮ ಅಂದ್ರಪ್ಪ ಅದನ್ನ ಭಾಳ ಇಷ್ಟಪ್ಪ. ಅದ್ರಾಗ ನನಗೆ ಇನ್ನೊಂದು ಬಸವಣ್ಣ ಅಂದ್ರೆ ಪಂಚಪ್ರಾಣ ನನಗ. ಏನಪ್ಪ? ಬಸವಣ್ಣ ಪಂಚಪ್ರಾಣ ಆಗಿರೋ ತನಕ ನಿಮ್ಮ ಪರಿಚಯ ನಿಮಗ ಆಗಲ್ಲ. ಹೌದಪ್ಪ. ಮೊದಲ ಬಸವಣ್ಣ ತನ್ನನ್ನು ತಾನು ತಿಳ್ಕೊಂಡಂಗ ನೀವು ನಿಮ್ಮನ್ನ ನೀವು ತಿಳ್ಕೊಬೇಕು. ಹೌದಪ್ಪ. ಬಸವಣ್ಣ ನಾವೇನ್ ಮಾಡಿಬಿಟ್ಟಿವಿ ಗೊತ್ತಾ? ಬಸವಣ್ಣನ ಇಟ್ಕೊಂಡು ಓಡಾಡಕತ್ತೀವಿ. ಹೌದು. ಬಸವಣ್ಣ ಏನ್ ಮಾಡ್ಯಾನ ಅದು ಮಾಡ್ಲಿಲ್ಲ ನಾವು. ಹೌದೌದು, ಸತ್ಯಪ್ಪ. ಅನುಷ್ಠಾನಕ್ಕಂತರ ನಾವು ತರಲೇ ಇಲ್ಲ.
ಬಸವಣ್ಣ ಹಿಡ್ಕೊಂಡು ಓಡಾಡಿದ್ರ ಬಸವಣ್ಣಗ ನಾವು ಎಷ್ಟು ಫೇಮಸ್ ಮಾಡಿದ್ರು ನಾವು ಅಲ್ಲೇ ಉಳಿತೀವಿ. ಹೌದಪ್ಪ. ನಾವು ಮಾಡ್ಬೇಕಾದ ಕೆಲಸ ನಾವು ಮಾಡ್ಬೇಕು, ಬಸವಣ್ಣ ಮಾಡೋ ಕೆಲಸ ಮಾಡಿ ಅವ್ರದ್ದು ಮಾರ್ಗದರ್ಶನ ಅಷ್ಟೇ. ಹೌದು. ಅವ್ರದ್ದು ಅದೊಂದು ಸಮೀಕ್ಷೆ ಆ ಒಂದು ಪ್ರಕಾರ ಒಂದು ಯೋಗಾಸನ, ಒಂದು ಇದು ಶಿವಯೋಗ, ಇನ್ನೊಂದು ಅಗ್ನಿಹೋತ್ರ ಹೋಮ ಇಡೀ 93 ರಾಷ್ಟ್ರಗಳಪ್ಪ ವೈಜ್ಞಾನಿಕವಾಗಿ ಸಾಬೀತಪ್ಪ ಇವು ಆಗ್ಯಾವಪ್ಪ. ಇದು ಇಷ್ಟಲಿಂಗ ಅದು ಪೂಜೆ ಅಂದ್ರೂ ಒಂದೇ, ಏನಪ್ಪ ಶಿವಯೋಗ ಅಂದ್ರೆ ಒಂದೇ, ದೃಷ್ಟಿ ಯೋಗ ಅಂದ್ರಪ್ಪ ಒಂದೇ. ಒಟ್ಟಾರೆ 93 ಅದು ರಾಷ್ಟ್ರದಪ್ಪ ವೈಜ್ಞಾನಿಕವಾಗಿ ಏನಪ್ಪ ಸಾಬೀತಪ್ಪ ಆಗ್ಯದ. ಇನ್ನೊಂದಪ್ಪ ಇದು ನಮ್ಗೆ ಮಾರ್ಗದರ್ಶನಪ್ಪ ಬಹಳ ದೊಡ್ಡ ಒಂದು ಕೊರತೆ ಆದಪ್ಪ. ಕೊರತೆ ಏನಂದ್ರ ಪೂರ್ತಿ ಯಾರು ತಿಳ್ಕೊಳಕ್ ತಯಾರಿಲ್ಲ. ಹೌದಪ್ಪ, ಅಷ್ಟೊಂದು ತಾಳ್ಮೆನೂ ಇಲ್ಲ, ಮತ್ತೆ ತಿಳಿಸಿ ಹೇಳೋರು ತಯಾರಿಲ್ಲ. ಹೌದು. ಮತ್ತ ದೊಡ್ಡ ದೊಡ್ಡ ಅದೇ ಧರ್ಮದ ಹೆಸರ ಮೇಲೆ ಪೀಠ ಮಠ ಆಶ್ರಮ ಕಟ್ಕೊಂಡು ಕುಂತಾರ. ಅವರು ಸಹಿತ ಅದರೊಳಗ ಆಸಕ್ತಿಲಿಂತ ಭಾಗವಹಿಸಿ ಅದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಉಳ್ಳವರು ಆಗ್ತಾ ಇಲ್ಲ. ಹೌದು. ನಮ್ದೇನದ ಅಂತಂದ್ರ A to Z ಫ್ರಾಮ್ ದಿ ಗ್ರಾಸ್ ರೂಟ್ ಟೋಟಲ್ ಇಡೀ ವಿಶ್ವದೊಳಗ ಏನು ಅತ್ಯಂತ ಶ್ರೇಷ್ಠವಾದ ಪರಿಶುದ್ಧವಾದ ತತ್ವಜ್ಞಾನ ಏನದ ಅದು ನಮ್ಮದು ಶುದ್ಧ ಬ್ರಹ್ಮಜ್ಞಾನ. ಇದು ಏನದಂದ್ರ ಧರ್ಮದ ಹೆಸರಿನಾಗ ಗುಂಪುಗಾರಿಕೆ, ಜಾತಿ ಹೆಸರಿನಾಗ ಗುಂಪುಗಾರಿಕೆ, ಗುರುಗಳ ಹೆಸರ ಮೇಲೆ ಗುಂಪುಗಾರಿಕೆ, ಧರ್ಮಶಾಸ್ತ್ರದ ಹೆಸರ ಮೇಲೆ ಗುಂಪುಗಾರಿಕೆ, ಇವೆಲ್ಲ ಓಸು ಏನದವ ಕಳಂಕಿತ ಬುದ್ಧಿ ಇದು. ಇವು ಎಲ್ಲದನ್ನು ದಾಟಿ ನಿಲ್ಬೇಕು ನಾವು. ಎಲ್ಲಾನು ದಾಟಿ ನಿಲ್ಬೇಕು. ಎಲ್ಲಾನು ದಾಟಿ ಎಲ್ಲಿ ನಿಲ್ಬೇಕಂದ್ರ ನಿಮ್ಮ ಸ್ವಂತದ ನಿಜದಲ್ಲಿ ನೀವು ನಿಲ್ಬೇಕು. ಎಲ್ಲಿ ತನಕ ನಿಮ್ಮ ಸ್ವಂತದ ನಿಜದಲ್ಲಿ ನೀವು ನಿಲ್ಲಂಗಿಲ್ಲ ಅಲ್ಲಿ ತನಕ ಇನ್ನೊಬ್ಬರ ನಿಜ ಮಾಡ್ಲಕ್ ಹೋಗ್ತೀವಿ ನಾವು. ಇನ್ನೊಬ್ಬರ ನಿಜ ಸಾಧನೆ ಮಾಡೋದ್ರಾಗ ನಮ್ಮ ನಿಜ ಕಳ್ಕೊಂಡ್ಬಿಡ್ತೀವಿ. ಒಬ್ಬ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ರಫಿಗತ್ಲೆ ಹಾಡ್ತಿದ್ನಂತ ಒಬ್ಬ. ಮೊಹಮ್ಮದ್ ರಫಿಗತ್ಲೆ ಸೇಮ್ ಹಾಡ್ತಿದ್ನಂತ. ಕಾಲೇಜ್ ಸ್ಟೂಡೆಂಟ್ ಅವ್ರ ಏನ್ ಮಾಡಿದ್ರತ್ತ, ಮೊಹಮ್ಮದ್ ರಫಿಗತ್ಲೆ ಸೇಮ್ ಹಾಡ್ತಾನಂದ್ರ ಮೊಹಮ್ಮದ್ ರಫಿಗೆ ಗೆಸ್ಟ್ ಮಾಡಿ ಕರೆಸ್ಬಿಡಮ್ ಫಂಕ್ಷನ್ಗೆ, ಮೊಹಮ್ಮದ್ ರಫಿ ಮುಂದ ಒಂದ್ ಸಾರಿ ಇವೆಲ್ಲ ಹಾಡಿಸ್ಬಿಡಮ್ ಅಂತ ಮಾಡಿದ್ರ. ಅವಾಗ ಗೆಸ್ಟ್ ಮಾಡಿ ಕರೆಸಿದ್ರು, ಎಲ್ಲಾ ಸ್ಪೀಚ್ಗಳು ಅವು ಮಾಡ್ತಾ ಇದ್ರು. ಒಂದೊಂದು ಸ್ಪೀಚ್ ಆದ ಕೂಡ್ಲೆ ಆ ಹುಡುಗ ಕರೆದು ಒಂದೊಂದು ಹಾಡ ಹಾಡಿಸ್ತಿದ್ರು. ಮೊಹಮ್ಮದ್ ರಫಿ ಎಲ್ಲರೇ ಒಂದು ತಪ್ಪುತ್ತಿದ್ನೋ ಏನೋ, ಇವ ಅವನ್ಕಿಂತ ಪರ್ಫೆಕ್ಟ್ ಹಾಡ್ತಿದ್ದ. ಕೇಳಕತ್ತೀರಿ? ಅವನ್ಕಿಂತ ಮೊಹಮ್ಮದ್ ರಫಿಕಿಂತ ಇವನೇ ಪರ್ಫೆಕ್ಟ್ ಹಾಡ್ತಿದ್ದ. ಅವ ಹಾಡಿದಂಗೆಲ್ಲ ಎಲ್ಲರೂ ಆ ಮೊಹಮ್ಮದ್ ರಫಿ ಮುಖ ನೋಡ್ತಿದ್ರು. ಆ ಮುಖ ನೋಡಿದ್ರ ಮೊಹಮ್ಮದ್ ರಫಿ ಏನ್ ಆಲಕತ್ತಿದ್ನಂತಂದ್ರ ಪ್ರತಿ ಹಾಡಿನಾಗಿನೂ ಸಹಿತ ಕೇಳಿ ಅವ ಮುಖ ಅರಳೋದ್ರ ಬದಲಿ ಮುಖ ಸೊಟ್ ಮಾಡ್ಕೊಳಕತ್ತಿದ್ದ ಮೊಹಮ್ಮದ್ ರಫಿ. ಅದಕ್ಕ ಅವನ್ ಮುಖ ನೋಡಿದ್ರ ಮುಖ ಯಾಕೆ ಹಿಂಗ್ ಮಾಡ್ಲಕತ್ತಾನ, ಅವನಂಗೆ ಸೇವ್ ಮಾಡ್ತಾನ, ಅವನ್ಕಿಂತ ಚಂದ ಆಡ್ತಾನ, ಯಾಕೆ ಇವ ಸಂತೋಷ ಪಡ್ತಾ ಇಲ್ಲ ಎಲ್ಲರಿಗೆ ಡೌಟ್. ಅವಾಗ ಏನಾಯ್ತು, ಈ ಒಂದು ಎಲ್ಲರದು ಸ್ಪೀಚ್ ಮುಗಿದ್ಮೇಲೆ ಲಾಸ್ಟಿಗೆ ಚೀಫ್ ಗೆಸ್ಟ್ ಮಾಡಿದ್ರಲ್ಲ ಅವನಿಗೆ ಚಾನ್ಸ್ ಕೊಡ್ತಾರ ಮಾತಾಡಕ. ಕೊಟ್ಟ ಕೂಡಲೇ ಅವನು ಎದ್ದು ನಿಂತ ಹೇಳ್ದ, ಈ ಹುಡುಗ ಬಾಳ ಚಲೋ ಹಾಡ್ತಾನ, ನನ್ಕಿಂತ ಚಲೋ ಹಾಡ್ತಾನ, ನನ್ಕಿಂತ ಹೆಚ್ಚು ಸಾಧನೆ ಮಾಡ್ಯಾನ, ನನ್ಕಿಂತ ಹೆಚ್ಚು ಕಷ್ಟಪಟ್ಟನ ಹಾಡೋದಕ್ಕ. ಆದ್ರ ಅವ ಎಷ್ಟೇ ಚಂದ ಹಾಡಿದ್ರು ಸಹಿತ ನೀವೆಲ್ಲ ಏನಂತೀರಿ, ಮೊಹಮ್ಮದ್ ರಫಿ ಹೆಂಗ್ ಹಾಡ್ತಾನಂತೀರಿ, ನನ್ನಂಗ ಹಾಡ್ಲಕ್ ಹೋಗಿ ತನ್ನ ಕಳ್ಕೊಂಡ್ಬಿಟ್ಟನಂತ. ಹೌದಿಲ್ಲ? ಅವ ಇದೇ ಸಾಧನೆ ತನಗ್ ಬಂದಂಗ ಹಾಡಿ ಫೇಮಸ್ ಆಗಿದ್ದನು ಅಂತಂದ್ರ ಅವ ಮೊಹಮ್ಮದ್ ರಫಿಕಿಂತ ಮ್ಯಾಲ ಹೋಗ್ಬಿಡ್ತಿದ್ದ. ಅವನಿಗೇನಾಗ್ಯದ ಅಂತಂದ್ರ ಮೊಹಮ್ಮದ್ ರಫಿ ಹೆಂಗ ಹಾಡಿತಾನ ಅಂತೇಳಿ ಮೊಹಮ್ಮದ್ ರಫಿಗೆ ಡುಪ್ಲಿಕೇಟ್ ಗಾಯಕ ಆದನೆ ಹೊರತು ತನ್ನ ಸ್ವಂತ ಹೆಸರು ಕಳ್ಕೊಂಡ್ಬಿಟ್ಟ. ಅದಕ್ಕ ಪ್ರತಿಯೊಬ್ಬರಿಗೆ ಅವರವರದೇ ಆದ ಕಾರಣವನ್ನ ಇಟ್ಕೊಂಡು ಜಗತ್ತಿಗೆ ಬಂದಾರ.
ಆ ಕಾರಣ ಏನು ಅನ್ನೋದು ಹುಡುಕಿಕೊಂಡು ತಮ್ಮ ಕಾರಣದಲ್ಲಿ ತಾವು ಮುಳುಗಬೇಕು. ಹೌದಪ್ಪ. ಬಸವಣ್ಣ ನನ್ನ ಕಾರಣಕ್ಕೆ ನಾ ಬಂದೀನಿ, ನಾನು ಏನ್ ಮಾಡ್ಬೇಕು ಮಾಡಿದೆ ನಡೆದೆ ಅಂತ ಅಂದ. ಹೌದು. ನಾವು ನಮ್ಮ ಕಾರಣ ಹುಡುಕದ್ ಬಿಟ್ಟು ಬಸವಣ್ಣನ ಕಾರಣ ಹಿಡ್ಕೊಂಡು ಓಡಾಡ್ಲಕತ್ತೀವಿ. ಹೌದು. ಹಿಂಗಾಗಿ ನಮ್ದು ಏನದಂತಂದ್ರೆ ಸ್ವಂತ ನಿಮ್ಮದೇ ಆದಂತ ಒಂದು ನಿಮ್ಮೊಳಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು ಏನೇನ್ ಅದಾವಲ್ಲ ಇವ್ರೊಳಗೆ ಯಾವ್ದಾರೆ ಒಂದು ಹಿಡ್ಕೊಂಡು ನಾವು ಸಾಧನೆ ಮಾಡ್ಬೇಕಾಗ್ತದೆ. ಹೌದು. ಅದಕ್ಕೆ ನಿಮ್ಮೊಳಗ ಅಹಂ ಅನ್ನೋದ್ ಏನದಲ್ಲ, ಮನ, ಬುದ್ಧಿ, ಚಿತ್ತ, ಅಹಂ, ನಾನು ನಾನು ಅನ್ನೋದೇನದಲ್ಲ ಅದನ್ನ ಹಿಡ್ಕೊಂಡು ನಾವು ಸಾಧನೆ ಮಾಡಿಸ್ತೀವಿ. ನಿಮ್ಮನ್ನ ಬಿಟ್ಟು ಎಲ್ಲಿ ಅಳ್ಳಾಡಂಗಿಲ್ಲ ನಾವು. ಹೌದು. ನೀವು ಸಣ್ಣ ಹುಡುಗಿದ್ದಾಗ್ನು ನಾನೇ ಅಂತಿದ್ರಿ, ಈಗ ಮಧ್ಯ ವಯಸ್ಸಿಗೆ ಬಂದಾಗ್ನು ನಾನು ಅಂತೀರಿ, ಮುದುಕನಾದ್ಮೇಲೂ ನಾನು ಅಂತೀರಿ. ನಾನು ಅಂತಂದ್ರ ನಾನತ್ವದಾಗ ಏನು ವ್ಯತ್ಯಾಸ ಆಗಿಲ್ಲ, ನಿಮ್ಮ ಶರೀರದಾಗ ವ್ಯತ್ಯಾಸ ಆಗ್ಯದ. ಬಾಲಕ, ಯುವಕ, ಮುದುಕ ಅವು ವಿಕಾರ ಆಗ್ಯಾವ. ಹುಟ್ಟು, ಸಾವು, ಬಾಲಕ, ಯುವಕ, ಮುದುಕ ಇವುದ್ರೊಳಗೆ ವಿಕಾರ ಆಗ್ಯಾವ ಹೊರತು ನಾನು ಅನ್ನೋದ್ರಾಗ ಏನು ವ್ಯತ್ಯಾಸ ಆಗಿಲ್ಲ. ಹೌದು. ಆ ವ್ಯತ್ಯಾಸವನ್ನ ಕಳ್ಕೊಂಡಂತ ಒಂದು ವಸ್ತುವಿನ ಸ್ವರೂಪನೇ ನೀವದಿರಿ. ಹೌದು. ಅದನ್ನ ನೀವು ತಿಳ್ಕೊಂಡಾಗ ಏನಾಗ್ತದಂದ್ರೆ ನಿಮ್ಗ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದೆ. ಆ ಮೋಕ್ಷ ನಮ್ಗೇನದ ಪ್ರತಿಯೊಂದು ಸಂತೋಷ ಪಡೋದಕ್ಕತ್ತೆ ಈ ಜಗತ್ನಾಗ ಏನೆಲ್ಲ ಮಾಡ್ತೀವಿ ಆದ್ರ ಎಲ್ಲಾ ಸಂತೋಷಗಳೇನದಾವ ಕ್ಷಣಿಕ ಅದಾವ. ಈಗ ಏನ್ ಆಗ್ಬೇಕಾಗ್ಯದ, ಪರಮಾನಂದ ಅಂದ್ರೆ ಎಂತ ಪರಮಾನಂದ, ಅದು ಬರ್ಬೇಕು, ಬಂದದ್ದು ಕಡಿಮೆ ಆಗ್ಬಾರ್ದು ಮತ್ತೆ ಹೊಳ್ಳಿ ಹೋಗ್ಬಾರ್ದು ಅಂತ ಆನಂದ. ನಮ್ಮಲ್ಲಿ ಬರೋ ಆನಂದಗಳೇನವ ಟೆಂಪ್ರರಿ ಆನಂದ ಅದಾವ, ಬರ್ತಾವ ಹೋಗ್ಬಿಡ್ತಾವ, ಕರಿಗ್ ಹೋಗ್ಬಿಡ್ತಾವ. ಮತ್ತ ದುಃಖ ದೂರ ಮಾಡ್ಕೋಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡ್ತೀವಿ, ದುಃಖ ಹೋದಂಗ ಅನಿಸ್ತದ, ಮತ್ತ ಹೊಳಿ ಬರ್ತದ, ಮತ್ತೆ ಹೆಚ್ಚು. ಅದಕ್ಕ ಇಂಥದೊಂದು ಮೋಕ್ಷದ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಸಲುವಾಗಿ ನಾವು ಸಾಧನೆ ಮಾಡ್ಬೇಕಾಗ್ಯದ. ಆ ಸಾಧನೆಗೆ ಹಿಂದಿನವರು ಯಾರ್ಯಾರು ಏನೇನ್ ಪ್ರಯತ್ನ ಮಾಡ್ಯಾರ, ಋಷಿ ಮುನಿಗಳು ಅನಂತ. ನೀವು ನಗರೇಶ್ವರ ಗುಡಿಗೆ ಬಂದ್ರ, ನಾ ಎದಕ್ ನಗರೇಶ್ವರ ಗುಡಿಗೆ ಬಾ ಅಂತೀನಿ ಅಂತಂದ್ರ, ನಾನು ಹೇಳುವ ಎಲ್ಲಾ ತತ್ವಜ್ಞಾನದ ಮೂಲ ಋಷಿ ಮುನಿಗಳು ಏನದಾರ ಅವ್ರದ್ದೆಲ್ಲರದು ದರ್ಶನ ಅಲ್ಲಿ ನಗರೇಶ್ವರ ಗುಡಿಯಾಗ ಆಗ್ತದ ನಿಮಗ. ಎಲ್ಲಾ ಋಷಿ ಮುನಿಗಳ ಮೂರ್ತಿಗಳು ಮಾಡಿ ಅವ್ರ ಹೆಸರುಗಳು ಬರ್ದಿಟ್ಟಾರ. ನೋಡಿರಿಲ್ಲ ಗುಡಿ ಅದ? ಒಳಗ ಋಷಿ ಮುನಿಗಳದೆಲ್ಲ ನೋಡ್ರಿಲ್ಲ? ಅಂತ ಋಷಿ ಮುನಿಗಳೆಲ್ಲ ಸತ್ಯ ದರ್ಶನ ಮಾಡಿ ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಮತ್ ಇನ್ನೇನೇನ್ ಅದಾವ, ಮಹಾಪುರಾಣ, ಉಪಪುರಾಣ ಅಂತ ಏನೆಲ್ಲ ಅದಾವಲ್ಲ, ಅವೆಲ್ಲಾನು ನಮ್ಮ ಯಾರು ಅಂದ್ರ ಮೋಕ್ಷ ಗುರುಗಳು ಅಂತ ಅದು ನಿಶ್ಚಲ್ ದಾಸ್ ಜಿ ಅಂತದಾರ. ಅವ್ರಿಂದ ನಮಗ ಇದೆಲ್ಲಾನು ಅನುಕೂಲ ಆಗ್ಯದ. ಒಟ್ಟ ವೇದಾಗ ಒಂದೇ ಶಬ್ದ ಅದು, ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಅಂತ. ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸದ ಟೋಟಲ್ ಎಷ್ಟು ಶ್ಲೋಕಗಳದಾವ ಅನ್ನೋದು ಅವರು ಸಂಗ್ರಹ ಮಾಡಿದ್ರು. 500 ವರ್ಷಗಳ ಹಿಂದೆ ಹರಿಯಾಣದಾಗ ಹುಟ್ಟಿ ಬಂದು ಮಹಾತ್ಮರವ್ರು. ಅವರು ಅದನ್ನ ಟೋಟಲ್ ಸಂಗ್ರಹ ಮಾಡಿ ಎಷ್ಟು ಶ್ಲೋಕಗಳದಾವ ಅಂತಂದ್ರೆ 27 ಲಕ್ಷ ಶ್ಲೋಕಗಳಂತ ಹೇಳಿದ್ರು ಅವ್ರು. 27 ಲ್ಯಾಕ್ಸ್. ನಮ್ಮ ದೇಶದ ಸನಾತನ ಭಾರತೀಯ ಆಧ್ಯಾತ್ಮ ಸಾಧಕರ, ಸತ್ಯದರ್ಶಿಗಳ, ಸತ್ಯಾನುಭವಿಗಳ ಮಾಡಿದಂತ ಅನುಭವದ ಶ್ಲೋಕಗಳು 27 ಲಕ್ಷ. ಇನ್ನ ಒಂದು ಶ್ಲೋಕ ಎಲ್ಲರೇ ಇತ್ತು ಅಂತಂದ್ರೆ ತೋರಿಸಿರ್ ನನಗಂತಂದ್ರ ಅವ್ರು ಅಷ್ಟು ಟೋಟಲ್ ಮಾಡಿದ್ರ ಅವ್ರು 27 ಲಕ್ಷ ಶ್ಲೋಕಗಳಿಗೆ. ಹೆಂಗ ಹುಡುಗರು ಭಗವದ್ಗೀತೆ ಬೈಪಟ್ ಮಾಡಿ ಹೇಳ್ತಾವ, ಉಲ್ಟಾ ಹೇಳ್ತಾವ, ಸೀದಾ ಹೇಳ್ತಾವ, ಅರ್ಥ ಮಾಡಿ ಹೇಳ್ತಾವಲ್ಲ, ಹಂಗ ಅವರು ಈ ದೇಶದ 27 ಲಕ್ಷ ಶ್ಲೋಕಗಳನ್ನ ಸೀದಾ, ಉಲ್ಟಾ, ಅರ್ಥ ಎಲ್ಲ ಪ್ರವಚನ ಏನೆಲ್ಲ ಮಾಡಿ 500 ವರ್ಷಗಳ ಹಿಂದೆ ಬೂಂದಿ ಮಹಾರಾಜ್ ಅಂತ ರಾಜಸ್ಥಾನ ಮಹಾರಾಜರ ರಾಜಗುರುಗಳು. ಅಲ್ಲಿ ಅವರು ಏನ್ ಮಾಡಿದ್ರು, ಇದನ್ನೆಲ್ಲ ಸಾಧನೆ ಮಾಡಿ ತಾವು ಏನೇನ್ ಮಾಡ್ಯಾರ ಅದು ಹಿಸ್ಟ್ರಿ ಬಹಳ ದೊಡ್ಡದದ. ಅವ್ರು ಅದು ಹೇಳ್ಬೇಕಾದ್ರೆ ಟೈಮ್ ಬೇಕು, ಈಗ ಹೇಳೋದಲ್ಲ ಅದು. ಯಾವಾಗ ಬಂದು ಕೂತ್ರಿ ಅಂದ್ರೆ ಹೇಳ್ತೀವಿ. ಅವ್ರ ಏನ್ ಮಾಡಿದ್ರು, ಇಷ್ಟೊಂದು
ಅನಂತ ಕಾಲದಿಂದ ಸಾವಿರಾರು ಋಷಿ ಮುನಿಗಳು ಏನ್ ಪ್ರಯತ್ನ ಮಾಡ್ಯಾರ ಸತ್ಯ ದರ್ಶನಕ್ಕ ಅದ್ ಎಲ್ಲಾ ಅನುಭವ ಈಗ ನಿಶ್ಚಲ್ ದಾಸ್ತಿ ಒಂದು ಸಣ್ಣ ತಲೆ ಒಳಗ ಸಂಗ್ರಹ. ಅದು ಯಾವ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಚಿಪ್ ಕಿತ್ತ ಏನ್ ಕಡಿಮೆ ಇಲ್ಲದು. ಮೊಬೈಲ್ನಾಗ ಒಂದ್ ಸ್ವಲ್ಪ ಮೆಮೊರಿ ಯಾವರೇ ಏನೇನಾರ ಡೌನ್ಲೋಡ್ ಮಾಡ್ಕೊಂಡೆ ಅಂದ್ರೆ ಮೊಬೈಲ್ ಕರಪ್ಟ್ ಆಗ್ತದ. ಅಂತದು ಸಾವಿರಾರು ಋಷಿ ಮುನಿಗಳ ಸತ್ಯ ಅನುಭವವನ್ನ ತಮ್ಮ ತಲೆ ಒಳಗ ತುಂಬಿಕೊಂಡು ಇಳಿಸ್ಕೊಂಡಿದ್ರಲ್ಲ, ಅದಕ್ಕ ಅವ್ರ ಬೂಂದಿ ಮಹಾರಾಜರು ಏನ್ ಹೇಳಿದ್ರು, ಆಯ್ತಪ್ಪ ಬಹಳ ದೊಡ್ಡ ಸಾಧಕರದಿರಿ, ಇದನ್ನ ನೀವ್ ಹೆಂಗಾರ ಮಾಡಿ ಒಂದು ಗ್ರಂಥದೊಳಗ ಕೊಡಂಗ ಮಾಡ್ರಿ ಅಂದ್ರು. ಅವರು ಈ ಜಗತ್ತು ನೋಡಿದ್ರು ಬರೇ 10% ಮಂದಿಗೆ ಸಂಸ್ಕೃತ ಬರ್ತದ, ಉಳಿದ 90% ಮಂದಿ ಲೋಕಲ್ ಭಾಷೆದವರೇ ಅದಾರ. ಎಲ್ಲ ಸಂಸ್ಕೃತ ಎಲ್ಲಿ ಬರ್ತದ ನಮ್ ದೇಶದಾಗ? ಹೌದಪ್ಪ, ಪ್ರಾದೇಶಿಕ ಭಾಷೆನೂ ಅದ. ಈಗ ಶಂಕರಾಚಾರ್ಯರು ಸಂಸ್ಕೃತದಾಗ ಬರ್ದಿಟ್ಟು ಆದ್ರು. ಸಂಸ್ಕೃತ ಬರ್ದದ್ದು ಸಾಹಿತ್ಯ ಯಾರಿಗ ಉಪಯೋಗ ಆಗ್ಯದ? ಸಂಸ್ಕೃತ ಬಲ್ಲವ್ರಿಗೆ ಉಪಯೋಗ ಆಗ್ಯದ. ಜನಸಾಮಾನ್ಯರಿಗೆ ಉಪಯೋಗ ಆಗ್ಬೇಕಾದ್ರೆ ಅವ್ರ ನಡ್ವರ್ಕ ಪಂಡಿತರಂತ ಇರ್ತಾರ, ಭಾಷಾ ಪಂಡಿತರು. ಹೌದಪ್ಪ. ಸಂಸ್ಕೃತದಾಗಿಂದ ಓದಿ ಕನ್ನಡದಾಗ ಬರೇ ಟೈಮ್ನೊಳಗ ಅದ್ರ ತಮ್ಮ ಒಂದಿಷ್ಟು ಸೇರಿಸಿ ಬಿಡ್ತಾರ ಅವ್ರು. ಹೌದಪ್ಪ. ಎಲ್ಲರೂ ಮತ್ತೆ ಅಟೇ ಇಲ್ಲ, ಏನಾರ ಒಂದ್ ಮಾಡ್ಬೇಕಾದ್ರೆ ತಮ್ಮ ವಿಚಾರಗಳು ಅದ್ರೊಳಗೆ ಸೇರಿಸಿ ಬಿಡೋರು. ಒರಿಜಿನಲ್ ಸಾಹಿತ್ಯ ಸಿಗಂಗಿಲ್ಲ. ಅದಕ್ಕೆ ನಮಗ್ ಒರಿಜಿನಲ್ ಸಾಹಿತ್ಯದ ಸಂಶೋಧನೆ ಇತ್ತು. ನನ್ನ ಹತ್ರ ಒಂದು 2000 ಧರ್ಮ ಗ್ರಂಥಗಳದಾವ. ಹಿಂದಿನ ಕಾಲದಿಂದ ಏನೇನ್ ಸಂಗ್ರಹ ಮಾಡ್ಬೇಕು ಎಲ್ಲ ಮಾಡೀನಿ. ಏನ್ ಮಾಡಿದ್ರು ನನ್ನ ಸಂಶೋಧನೆಗೆ ಸಮಾಧಾನ ಸಿಕ್ಕಿದ್ದಿಲ್ಲ. ಯಾವಾಗ ಅದು ವಿಚಾರ ಸಾಗರ ಸಿಕ್ತು, ನನ್ನ ಪಾಠ ಪುಸ್ತಕಗಳು ಎಲ್ಲ ಮುಚ್ಚಿಟ್ಬಿಟ್ಟೆ. ಇದು ಬೇಕಾಗಿತ್ತು ನನಗ ಅಂತೇಳಿ, ಇಂಥದೊಂದು ಗ್ರಂಥ ಬೇಕಾಗಿತ್ತು, ಅದು ಸಿಕ್ಕಿತ್ತು ನಮಗೆ. ಅದು ಗ್ರಂಥ ಸಿಕ್ಕ ಮೇಲೆ ಆ ಗ್ರಂಥ ನನಗದು ಬ್ಯಾರೆ ಅನಿಸ್ತಾನೆ ಇಲ್ಲ. ಅದು ನಾನೇ ಬರ್ದಿಟ್ಟು ಸತ್ವಗಿನ ಅನಿಸ್ಲಕತ್ತದ ಅದು ಆಗಿನ ನಂದೇ ಬುಕ್ ಇದು ನನಗ್ ಸಿಕ್ಕದೇನೋ ಅನ್ನಂಗ ಅನಿಸ್ಲಕತ್ತ ನನಗ. ಗುರುಗಳೇ, ಆ ಒಂದು ಸಾಹಿತ್ಯದ ಒಂದು ರುಚಿ ಹೆಂಗಿರ್ಬೋದು ಅಂತೀನಿ. ರುಚಿ ಹೆಂಗಿರ್ಬೋದು? ನಾನೇನ್ ಬಹಳ ದೊಡ್ಡ ವಿದ್ಯಾವಂತ ಎಲ್ಲ. SSLC ಪಾಸ್ ಆಗಿ 3 ವರ್ಷ ಬೆಂಗಳೂರಾಗ ಟೆಕ್ಸ್ಟೈಲ್ ಡಿಪ್ಲೊಮಾ ಓದಿನಿ. ರಾಯಚೂರಾಗ ಈಗ 40 ವರ್ಷ ಆಯ್ತು ಸರ್ವಿಸ್ ಮಾಡಿ. ಒಂದ್ ಸೀನಿಯರ್ ಸ್ಟಾಫ್ ಆಗಿನಿ. ಇನ್ನೊಂದ್ 6 ತಿಂಗಳದ ರಿಟೈರ್ ಆಗ್ತೀನಿ. ಅಂತದ ವಿಚಾರ ಸಾಗರ ಅಂತ ಅವ್ರ ಗ್ರಂಥ ಬರ್ದ್ ಹೋಗ್ಯಾರ. ಅವ್ರ ಗ್ರಂಥಗಳು ಏನ್ ಬರ್ದು ಎಲ್ಲ ನಾನೇ ಬರ್ದಿಟ್ಟಂಗೆ ನನಗ ಅನ್ಸ್ಲಕತ್ತ. ಏನಾಗ್ಯದ ಏನೋ ಅದು ನನಗ್ ಗೊತ್ತಿಲ್ಲ. ಅದು ಅದು ಸುಕೃತ ಪುಣ್ಯ ಅದು. ಏನದು ಏನು ಅವನು ಎಲ್ಲಿ ಅವನು ಹರಿಯಾಣದವ, ನನಗ್ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ನನಗೇನು ಆಸ್ತಿ ಪಾಸ್ತಿ ಕೊಟ್ಟವಲ್ಲ, ಔಷಧವಲ್ಲ, ಹೌದು ಏನೇನು ಇಲ್ಲ. ಆದ್ರೂ ಅದು ಹೆಂಗ ಗಂಟು ಬಿದ್ದದ ಅಂದ್ರೆ ನನಗ ಹಗಲು ರಾತ್ರಿ ಮಲಗಲಕ್ಕ ಬಿಡ್ತಾ ಇಲ್ಲ. ಅಧ್ಯಯನ ಸಾಧನೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ನಾನು ವಿಚಾರ ಮಾಡ್ಬೇಕು ಎಲ್ಲ ಬರೋದು. ಈಗ ಸುಮಾರು ಒಂದು 2,500 ಲೆಕ್ಚರ್ಸ್ ಯೂಟ್ಯೂಬ್ನಾಗ ಅಪ್ಲೋಡ್ ಆಗ್ಯಾವ ನಾನು. 12 ವರ್ಷದ ಪ್ರವಚನ ಅದ. ಈಗ 3 ವರ್ಷ ಆಗ್ಯದ ನಂದು. ಇನ್ನ 9 ವರ್ಷ ಜಗ್ಬೇಕು ನಾನು. ಏನ ಈ ಸಾಧನೆ ಏನು? ರಾತ್ರಿ ಎಚ್ಚರಿಸ್ತಾನ, ಹಗಲು ಎಚ್ಚರಿಸ್ತಾನ, ಕುಂದರ್ಸ್ತಾನ, ವಿಚಾರ ಮಾಡಿಸ್ತಾನ, ಬರಸ್ತಾನ, ಹುಚ್ಚಿಡಿಸ್ಬಿಟ್ಟ ನನಗದ್ರ. ಏನ್ ಮಾಡ್ಬೇಕು? ಏನ್ ನನಗ ಒಂದು ಅವನ ಕೈಯಾಗ ಪೆನ್ ಆದಂಗ ಆಗ್ಬಿಟ್ಟಿನಿ ನಾನು. ನಿಶ್ಚಲ್ ದಾಸ್ ಒಂದು ಇನ್ಸ್ಟ್ರೂಮೆಂಟ್ ಆಗ್ಬಿಟ್ಟಿನಿ. ಅದು ಕೆಲವೊಬ್ರು ಇಷ್ಟಪಟ್ಟವ್ರು ನಮ್ ಸಮೀಪ ಬಂದಾರ. ಒಂದ್ 20-25 ಮಂದಿನ ಸಮೀಪ ತಗೊಂಡಿವಿ. ನಮ್ಮಂಗೆ ಅವ್ರಿಗೆ ಹೇಳಂಗ ನಮ್ಮ ಪಾಠಕ್ಕೆ ಬಂದ್ರೆ ಇಲ್ಲಿ ಶಿಷ್ಯರಾಗಿ ನಾವು ತಗೊಳಂಗೆ ಇಲ್ಲ, ಗುರುಗಳನ್ನಾಗೆ ಪರಿವರ್ತನೆ ಮಾಡ್ತೀವಿ ನಾವು. ಅವ್ರಿಗೆ ಇನ್ನೊಬ್ಬರಿಗೆ ಹೇಳಕ್ ಹೋಗ್ಬೇಕು. ಅವ್ರು ಬರೀ ಎಲ್ಲೇ ನಮ್ಮಲ್ಲಿ ಕೂತ್ ಕೇಳಿ ಹೋಗವ್ರಿಗೆ ನಾವು ಕರ್ಕೊಳಂಗೆ ಇಲ್ಲ ನಾವು. ಅವ್ರಿಗೆ ನಮ್ಮಲ್ಲಿ ಗುರುಗಳನ್ನೇ ತಯಾರು ಮಾಡ್ತೀವಿ ನಾವು, ಶಿಷ್ಯರನ್ನ ತಯಾರು ಮಾಡಲ್ಲ ನಾವು. ಒಂದ್ 20-25 ಮಂದಿ ತಯಾರಾಗ್ಯಾರ, ಚಲೋ ತಯಾರಾಗ್ಯಾರ, ಎಲ್ಲ ಹೇಳಂಗ ಆಗ್ಯಾರ. ಮೊನ್ನೆ ಎಲ್ಲ ಏನೇನು ಕಾರ್ಯಕ್ರಮ ಮಾಡಿವಿ. ಒಟ್ಟ ಒಂದು ಇಡೀ ವಿಶ್ವದೊಳಗೆ ನನ್ನಷ್ಟ ಆನಂದ ಪುರುಷ ಜಗತ್ನಾಗ ಯಾರು ಇಲ್ಲ ಅನ್ನೋಂತ ಅನುಭವ ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಅಷ್ಟು ಸಂತೋಷ ನನಗೇನು. ಇದ್ರ ಮೇಲೆ ಹೆಮ್ಮೆ ಇಲ್ಲ, ಗರ್ವ ಇಲ್ಲ. ನಂದೇನ್ ದೊಡ್ಡ ಸಂಖ್ಯೆ ಅಲ್ಲ, ಏನೇನು ಅಲ್ಲ ಇದು. ಪರಮಾನಂದ ಪ್ರಾಪ್ತಿ, ದುಃಖ ನಿವೃತ್ತಿ ಎಲ್ಲ ಬಹಳ ಚಂದ, ಆನಂದದ ಸ್ಥಿತಿ. ಫಸ್ಟ್ ಕ್ಲಾಸ್. ಎಲ್ಲರಿಗೆ ಸಂಸಾರ ಹೆಂಗದ ಹಂಗೆ ನನಗೂ ಸಂಸಾರ ಅದ. ನನಗ ಎಲ್ಲರಿಗೆ ದುಃಖ ಸುಖ ಹೆಂಗದಾವ ಹಂಗ ನನಗ ಅದಾವ. ಎಲ್ಲರೂ ಪಾಪ ಪುಣ್ಯ ಮಾಡ್ದಂಗ ನಮ್ ಕೈ ಮೇಲೂ ಎಲ್ಲ ನಡೆದಿರ್ತಾವ. ಬಟ್ ಅವ್ ಯಾವ ನಮಗ್ ಸಂಬಂಧ ಇಲ್ಲ. ನಾವು ಕೂಟಸ್ಥ ಅಂತಂದ್ರ ಅದು ಈ ಏಟುಗಳು ಯಾರಿಗ್ ಬೀಳ್ತಾವ ಅಂತಂದ್ರ ಈ ಕಂಬಾರನ
ಮನಿ ಒಳಗ ಇದು ಇರ್ತದ ನೋಡ್ರಿ, ತೆಳಗ ಕಬ್ಬಣದ ಒಂದು ಸ್ಟ್ಯಾಂಡ್ ಇರ್ತದ. ಹೌದು, ಮೊದ್ದಂಗೆ ಇರ್ತದೆ, ಮೊದ್ದು. ತೆಳಗ ಇರ್ತದಲ್ಲ, ಅದ್ರ ಮ್ಯಾಲ ಕಬ್ಬಣದ ಸಾಮಾನು ಕಾಸಿ ಇಟ್ಟು ಸುತ್ತಿಗೆಲ್ಲ ಹೊಡಿತಾನ ಅವ. ಹೌದು. ಏನ್ ಹೊಡೆದ್ರೂ ಅದು ಯಾರಿಗ್ ಬೀಳ್ತದೆ ಏಟ, ನಡ್ಬರ್ಕಿಂದ ವಸ್ತು ಯಾವ್ದದ ಕುರ್ಪಿ ಕುಡುಗಲ್ ಮಾಡ್ತಾನಲ್ಲ ಅದಕ್ಕೆ ಬೀಳ್ತದೆ ಹೊರತು ತೆಳಗಿದ್ದದಕ್ಕೆ ಏನು ಬೀಳಲ್ಲ. ಹೌದು. ತೆಳಗಿದ್ದದಕ್ಕೆ ಏಟ್ ಪೇಟ್ ಬಿದ್ದನು ಅದು ಏನ್ ಸಂಬಂಧ ಇಲ್ಲ, ಅದ ನಿರ್ವಿಕಾರವಾಗಿರ್ತದ, ಅದಕ್ಕೇನು ವಿಕಾರ ಆಗಲ್ಲ, ಪೆಟ್ ತಿನ್ನಲ್ಲ, ಸೀಳಲ್ಲ, ಮುರಿಯಲ್ಲ, ಏನೇನು ಆಗಲ್ಲ. ಹೌದು. ಅಂತದೊಂದು ವಸ್ತು ನನ್ನೊಳಗ ಅದೇ ನನ್ನ ಮೂಲ ಸ್ವರೂಪ ಅದ. ಉಳಿದದ್ದೆಲ್ಲ ಇದು ಏನು ಪೆಟ್ಟು ತಿಂದ ಆಕಾರ ತಗೋತದ, ಇದೆಲ್ಲಾನು ಇದ್ರದ್ದು ಪ್ರತಿಬಿಂಬ ಅಷ್ಟೇ. ಅದು ಮೂಲ ಬಿಂಬ ನನ್ನ ಸ್ವರೂಪ, ಅದರದ ಪ್ರತಿಬಿಂಬದಲ್ಲಿ ಇವೆಲ್ಲ ವ್ಯವಹಾರಗಳು ನಡೆದಾವ. ನನ್ನ ಮೂಲ ಸ್ವರೂಪದಲ್ಲಿ ಇವ್ ಯಾವ ವ್ಯವಹಾರಗಳಿಲ್ಲ, ಅದು ಸಪೋರ್ಟ್ ಅಷ್ಟೇ. ಈ ಬಂಗಾರದ ಅಂಗಡಿ ಒಳಗ ವ್ಯಾಪಾರ ಆಭರಣದ ಜೊತೆಗೆ ವ್ಯವಹಾರ ನಡೆದಿರ್ತದೆ, ಬಂಗಾರ ಜೊತೆಗೆ ಎಲ್ಲಿ ಅದು ವ್ಯವಹಾರ? ಇಲ್ಲ. ಆಭರಣಕ್ಕೆಲ್ಲ ಸಪೋರ್ಟ್ ಆಗಿ ನಿಂತದ್ದು ಬಂಗಾರನೇ. ಹೌದು. ಬಂಗಾರದ ವ್ಯವಹಾರ ಇಲ್ಲ, ಆಭರಣದ ವ್ಯವಹಾರ ಹೆಂಗಿರ್ತದ ಹಂಗ ಆಭರಣ ನೋಡಿ ಹೆಂಗ್ ತಗೋತಾರ ಹಂಗ ಆ ಆಭರಣ ತಗೊಂಡ್ರು ಅದ್ರ ಜೊತೆಗೆ ಬಂಗಾರದೇ ಸಪೋರ್ಟ್ ಇರ್ತದೆ. ಹೌದು, ಸರಿ. ಹಿಂಗಾಗಿ ನಾವು ಆ ಬಂಗಾರದ ಸ್ವರೂಪ ತಿಳ್ಕೊಂಡು ಆಭರಣಗಳನ್ನ ಯಾಕಪ್ಪ ಆಭರಣಗಳು ಇಲ್ಲಿ ಯಾಕೆ ಅದಾವ ಅಂತಂದ್ರ, ಒಬ್ಬ ನಾಟಕ ಕಂಪನಿ ಮಾಲೀಕ ನಾಟಕ ಪಾತ್ರಗಳಿಗೆ ಕರ್ಕೊಂಬಂದಾನ. ಹೌದು. ಇಲ್ಲಿ ಜಗತ್ತನ್ನ ನಾವ ಒಂದ್ ಲೀಲೆ ಮಾಡ್ಬೇಕಾಗ್ಯದ. ಈಗ ನಾಟಕನಾಗ ಮಾಡೋ ಪಾತ್ರಗಳೆಲ್ಲ ಸುಳ್ಳದವ ತಿಳ್ಕೆ ನಾವ್ ಮಾಡ್ಲಕ್ ಅಲ್ಲ ಅಂತಂದ್ರ ನಡೆಯಂಗಿಲ್ಲ. ನಾಟಕ ಪಾತ್ರ ಮಾಡಿದ್ರೆ ಊಟಕ್ಕೆ ಹಾಕ್ತಾನ, ಪಾತ್ರ ಮಾಡ್ಲಿಲ್ಲ ಅಂದ್ರೆ ಊಟಕ್ಕೆ ಹಾಕಲ್ಲ. ವಿಲನ್ ಪಾತ್ರ ಚಂದ ಮಾಡಿದ್ರೆ ವಿಲನ್ ಊಟಕ್ಕೆ ಹಾಕ್ತಾನ, ಹೀರೋನ್ ಪಾತ್ರ ಚಂದ ಮಾಡಿದ್ರೆ ಹೀರೋ ಊಟಕ್ಕೆ ಹಾಕ್ತಾನ. ಹೌದು. ನಮ್ ಪಾತ್ರಗಳು ನಾವ್ ಮಾಡ್ಲಕ್ ಅಲ್ಲ. ಪಾತ್ರದಾಗ ಹೆಣತಿ ಮೂರ್ ತಾಸು ನನ್ ಸಂಗಟ ಕೂಡಿ ಕುಣದಿದಿ ನಡಿ ಮನಿಗೆ ಅಂದ್ರೆ ಆಕಿ ಹೆಣತೇನ್ ನಮ್ ಸಂಗಟ ಬರಲ್ಲ. 3 ತಾಸು ನನಗೆ ಎತ್ತಿ ಮುದ್ದಾಡಿದೈತೆ ನಡಿ ನನ್ ಸಂಗಟ ಬಾ ಅಂತಂದ್ರ ಗಂಡನು ಆಕಿ ಸಂಗಟ ಹೋಗಲ್ಲ. ಹಡ್ದದ್ದು ಸುಳ್ಳ, ಕಟ್ಕೊಂಡದ್ದು ಸುಳ್ಳ, ಹುಟ್ಟಿದ್ದು ಸುಳ್ಳ, ಸತ್ತದ್ದು ಸುಳ್ಳ, ಎಲ್ಲ ಸುಳ್ಳು ನಾಟಕ. ಆದ್ರೂ ಇದು ಮಾಡ್ಬೇಕಾಗ್ಯದ, ಮಾಡ್ಬೇಕಷ್ಟೇ. ಧರ್ಮ ಇದಷ್ಟೇ. ಅಷ್ಟೇ ಇದು ಮಾಡ್ಬೇಕು. ಹೆಂಗಪ್ಪ ಅಂದ್ರೆ ಬ್ರಹ್ಮಜ್ಞಾನಿಗಳಾದ್ಮೇಲೆ ಇದು ಸುಳ್ಳು ನಾಟಕ ಅಂತ ತಿಳಿದು ಮಾಡ್ಬೇಕು. ಅಜ್ಞಾನಿಗಳು ಇದು ಕರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಕರೆ ಅಂತ ತಿಳ್ಕೊಂಡದ್ದು ಗೋಳಾಡ್ತಾರ. ಹೌದೌದು. ನನ್ನ ಹೆಣತಿ ಅಂತ ಕರೆ, ನನ್ನ ಮಕ್ಳತ್ತ ಕರೆ, ನನ್ನ ಮನಿ ಹೊಲ ಅಂತೇಳಿ ಕರೆ, ನನ್ನ ನೌಕರಿ, ನನ್ನ ಕುರ್ಚಿ, ನನ್ನ ಟೇಬಲ್, ನನ್ನ ಅಧಿಕಾರ, ಇವೆಲ್ಲ ಕರೆ ಅಂತವಲ್ಲ. ಇವೆಲ್ಲ ಬೇವಕೂಫರು ಇವರೆಲ್ಲರೂ ಅಳುತ್ತಾರ. ಯಾಕಂದ್ರೆ ಅದ್ರೊಳಗೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಳುತ್ತಾರ. ಹೌದು. ಇದೆಲ್ಲ ಸುಳ್ಳು ನಾಟಕ. ಇವೆಲ್ಲ ಎಷ್ಟೊತ್ತಾದ್ರೂ ಒಂದಿನ ನನ್ನ ಬಿಟ್ಟು ಅವು ಓದ್ತಾವ, ಇಲ್ಲ ಅಂದ್ರೆ ಅವು ಬಿಟ್ಟು ನಾನು ಓದ್ತೀನಿ. ಅವು ಏನು ನನ್ನ ಜೊತೆ ನಿಶ್ಚಿತ ಇದೆ. ಈಗ ನಿಮ್ ಮನಿಗ್ ಬಂದೇವಂತಂದ್ರ ನೀವು ಇಡ್ಲಿ ಸಾಂಬಾರು ಚಟ್ನಿ ಏನೋ ಒಂದ್ ಅಡಿಗೆ ಮಾಡ್ಕೊಂಡು ಉಣ್ತಾ ಇದ್ರಿ ಅಂತಂದ್ರ ತಟ್ಟೆ ಒಳಗೆ ಎಲ್ಲ ನೀಡ್ಕೊಂಡ್ ಬರ್ತೀರಿ. ಹೌದು. ನೀವೇನಂತೀರಿ, ಇದೆಲ್ಲ ನಿಂದೆ ನೋಡಪ್ಪ, ನಿಮ್ದೆ ನೋಡು, ತಗೋರಿ ಪ್ರಸಾದ ಅಂತಂದ್ರ ಅದು ಪ್ರಸಾದ್ ತಗೊಂಡ್ರ ತಟ್ಟೆ ಚಮಚ ಬಟ್ಲ ಅಲ್ಲೇ ಇಟ್ಟು ಬರ್ಬೇಕಾಗ್ತದ. ನಮಗೆ ಹೇಳಿಕೆ ಅದ್ರೊಳಗೆ ಇಟ್ಟದ್ದು ಆಹಾರ ಪದಾರ್ಥ ನಾವ್ ತಿನ್ಬಹುದೇ ಹೊರತು ಭೋಗ ಅಷ್ಟೇ ನಮ್ಮದು. ತಟ್ಟೆ ಇಲ್ಲೇ ಬಿಡ್ಬೇಕದ ಅಷ್ಟೇ. ಹೆಣ್ತಿ ಅಂತಂದ್ರ ಅದು ಹೆಣ್ಣದು, ಮೂಲದಲ್ಲಿ ಒಂದು ಹೆಣ್ಣು. ಆ ಹೆಣ್ಣಿನಾಗ ಏನು ನೀನು ಭೋಗ ಅದ ಅಟ್ ತಗೊಂಡ್ ಹೋಗ್ಬೇಕು. ಆ ಹೆಣ್ಣೆ ನಿನ್ ಸಂಗಟ ಬರಲ್ಲ. ತಟ್ಟೆ ಬಟ್ಲೆ ಚಮಚ ಇದ್ದಂಗ ಹೊಲ ಮನಿ ರೊಕ್ಕ ರೂಪಾಯಿ. ಇದನ್ನೇನದಲ್ಲ ಪರಮ 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 ಶುದ್ಧ ಬ್ರಹ್ಮಜ್ಞಾನ. ಇದು ಎಲ್ಲ ಪೌರಾಣಿಕ ಅವೆಲ್ಲ ದಾಟಿ, ಎಲ್ಲಾ ಪಾತ್ರಗಳ ದಾಟಿ ಹೋಗಿ ತೆಗೆದಂತ ತೀರ್ಥ ರೂಪ ಇದು. ಅಂತ ಜ್ಞಾನ ನಮಗ ನಿಶ್ಚಲ್ ದಾಸ್ಜಿ ಅವರಿಂದ ಪ್ರಾಪ್ತಿ ಆಗ್ಯದ. ಎಲ್ಲ ನಮಗ ಅದರಿಂದ ಆನಂದ ಆಗ್ಯದ. ಅದು ಆಯುಷ್ಯ ಏನಾಗ್ತದ ದಿನ ದಿನ ಕರ್ಕೊತ್ ಹೋಗ್ತಿರ್ತದ. ಇದನ್ನ ಪಡ್ಕೊಳ್ಳಂತವ್ರು ಯಾರಾದ್ರೂ ಯೋಗ್ಯ ವ್ಯಕ್ತಿಗಳು ಬೇಕು ಅಂತ ಕಾಯ್ತಾ ಇದ್ದೀನಿ. ಅದು ಯಾರು ಸಾಮರ್ಥ್ಯ ಇದ್ದವ್ರು, ಪುಣ್ಯ ಇದ್ದವ್ರು ಬರ್ತಾರ. ಪುಣ್ಯವಂತರಿಗೆ ಮಾತ್ರ ಇದು ಸಾಧ್ಯ ಅದ. ಈಗ 4 ರೀತಿ ಕೃಪೆಗಳಾಗ್ಬೇಕು. 1ನೇ ಕೃಪೆ ಅಂತಾನೆ ಈಶ್ವರ ಕೃಪೆ. ಈಶ್ವರ ಕೃಪೆ ಅಂದ್ರೇನು? ಒಂದು ಮನುಷ್ಯ ಜನ್ಮಕ್ ಬರ್ಬೇಕು. ಎಲ್ಲ ಯಾವ್ದಾರ ಗಿಡ ಮರ ಹುಳ ಉಪಡಿಯಾಗಿ ಹುಟ್ಟಿದ್ದೇವಂದ್ರೆ ಇದು ಮಾಡ್ಲಕ್ ಸಾಧ್ಯ ಇಲ್ಲ. ಈಶ್ವರ ಕೃಪೆ ಆಗಿದ್ದಕ್ಕೆ ಮನುಷ್ಯ ಜನ್ಮಕ್ ಬಂದಿವಿ. ಪುಣ್ಯವಂತರು ಅದೀವಿ ಅಂದ್ರೆ ಮನುಷ್ಯ ಜನ್ಮಕ್ ಬಂದಿರ್ತೀವಿ. ಮತ್ತ ಮನುಷ್ಯ ಜನ್ಮಕ್ ಬಂದ್ಮೇಲೆ ಒಳ್ಳೆ ಮನೆಯಾಗಿ ಹುಟ್ಟಿ, ಒಳ್ಳೆ ಸಹವಾಸದಾಗ ಹುಟ್ಟಿ, ಒಳ್ಳೆ ಸತ್ಸಂಗದಾಗ ಒಳ್ಳೆ ಜನರ ಮಧ್ಯೆ ಇರೋದು ಅದು 2ನೇ ಕೃಪೆ. ದುಷ್ಟ ಜನರ ಸಂಘ ಸಿಕ್ತಂದ್ರೆ ಏನ್ ಮಾಡ್ತೀರ? ಮನುಷ್ಯ ಆಗಿ ಹುಟ್ಟಿನು ಹೊಲಸ ಕೆಲ್ಸಕ್ ಬಿದ್ನಂತಂದ್ರೆ ಏನ್ ಮಾಡ್ತೀರ? ಕೃಪೆ ಅವನಿಗೆ ಸರಿಗಿಲ್ಲ, ಅವಾಗ ಕೃಪೆ. ಕೆಟ್ಟ ಮಂದಿ ಸಹವಾಸ ಇತ್ತಂದ್ರ
ಮನುಷ್ಯ ಆಗಿ ಹುಟ್ಟಿನೂ ವೇಸ್ಟ್ ಅದು. ಅದಕ್ಕೆ ಎರಡನೇದ್ದು ಏನದ, ಒಳ್ಳೆ ಜನರ ಸಹವಾಸ. ನಿಮ್ಗೆ ಎಷ್ಟೋ ವರ್ಷಲಿಂತ ಶಿವಯೋಗ ಮಾಡಬೇಕು ಅಂತೇಳಿ ಏನ್ ಆಸಕ್ತಿ ಅದಲ್ಲ, ಅದೆಲ್ಲ ಏನದ ಅಂದ್ರೆ ಈಶ್ವರ ಕೃಪೆ. ನೀವು ಪುಣ್ಯವಂತರು ಇದ್ದದಕ್ಕೆ ನಿಮ್ ಮನಸ್ಸು ಈ ಕಡೆ ಎಳಿತಿರ್ತದೆ. ಇದೇ ಎಳೆದ್ರ ಬದಲಿ ಒಂದ್ LIC ಏಜೆಂಟ್ ಹಾಕಿ ಖಾಲಿ ಟೈಮ್ನಾಗ ದೊಡ್ಡ ಸ್ವಾಮಿಗಳು, ಪಂಡಿತರು, ಶಾಸ್ತ್ರಿಗಳು ಹೇಳ್ತಾರ, LIC ಏಜೆಂಟ್ ಆಗಿ ನನಗ್ ಪಾಲಿಸಿ ಕೊಡು ಅಂತಾರ. ಬ್ರಹ್ಮಜ್ಞಾನ ಹೇಳಿ ಲಾಸ್ಟಿಗೆ ನೀವು ಪಾಲಿಸಿ ಕೊಟ್ರ ನಾವ್ ಬದುಕ್ತಿವಪ್ಪ ಇಲ್ಲ. ನೀವು ನಾರದ ಗಡ್ಡಿಗೆ ಹೋಗಮ್ ನಡಿ, ಕೂರುಮ್ ಗಡ್ಡಿಗೆ ಹೋಗಮ್ ನಡಿ, ದೊಡ್ಡ ಪಂಡಿತರ ಹೆಸರು ಗಳಿಸಿ ಒಳಗ ಏನ್ ಮಾಡ್ತಾರ, ಇಂಥ ವ್ಯವಹಾರಗಳ ಸಲುವಾಗಿ ಬ್ರಹ್ಮಜ್ಞಾನಿಗಳನ್ನ ಬಳಸ್ಕೊತಾರ. ಇವೆಲ್ಲ ಎದಕ್ ಬೇಕು? ಅದೇ ಮತ್ತೆ ನಿಮ್ಗೆ ಈ ಶಿವಯೋಗಕ್ಕೆ ಏನ್ ಎಳಿತದ, ಇದರಂಗೆ ಬೇರೆ ವ್ಯವಹಾರದಾಗನು ಎಳಿಬಹುದಿತ್ತಲ್ಲ. ಪುಣ್ಯ ಇದ್ದವ್ರಿಗೆ ಪರಮಾತ್ಮನ ಕಡೆ ಎಳಿತದ, ಪುಣ್ಯ ಇರ್ಲಾರ್ದವ್ರಿಗೆ ಲೌಕಿಕ ಬದುಕಿನ ಕಡೆ ಎಳಿತದ. ನಾಟಕ ಮಾಡ್ತಾರ, ಈ ಕಡೆ ಬಂದಂಗ ನಾಟಕ ಮಾಡ್ತಾರ, ಆ ಕಡೆ ಏನೇ ಇರ್ತದ ಅವ್ರದೆಲ್ಲ ಒಲವು ಲೌಕಿಕ ಕರ್ಮಿಗಳದು. ನಮ್ದು ಹೆಂಗಿರ್ತದ, ಅಲ್ಲಿ ನಾಟಕ ಮಾಡ್ತೀವಿ, ಲೌಕಿಕದೊಳಗೆ ನಾಟಕ ಮಾಡಿ ನಮ್ ಮನಸ್ಸೆಲ್ಲ ಬ್ರಹ್ಮನ ಕಡೆನೆ ಹರಿತಿರ್ತದ, ಪರಮಾತ್ಮನ ಕಡೆ ಹರಿತಿರ್ತದ. ಹಿಂಗದ. ಅದಕ್ಕೆ ಒಂದನೇದ್ದು ಏನದ ಅಂದ್ರೆ ಈಶ್ವರ ಕೃಪೆ ಇತ್ತಂದ್ರೆ ಮನುಷ್ಯ ಜನ್ಮ ಒಂದನೇದ್ದು. ಎರಡನೇದ್ದೇನಪ್ಪಾ ಅಂತಂದ್ರೆ ಒಳ್ಳೆ ಜನರ ಸತ್ಸಂಗದಲ್ಲಿರೋದು. ಮೂರನೇದ್ದೇನಪ್ಪಾ ಅಂತಂದ್ರೆ ಒಂದು ಈ ಜನ್ಮದಾಗ ಮೋಕ್ಷ ಹೊಂದಲೇಬೇಕು ನಾನು ಎಷ್ಟೊತ್ತಾದ್ರೂ ಅಂತೇಳಿ ಜಿದ್ದು. ಎಲ್ಲದ್ರಾಗ ಛಲ ಮಾಡ್ತೀರಿ, ಅದ ಮಾಡ್ಬೇಕು ಇದು ಮಾಡ್ಬೇಕಂತ. ಇದ್ರ ಬಗ್ಗೆ ಛಲ ಮಾಡಂಗಿಲ್ಲ. ಇದು ಛಲ ಯಾರಿಗ ಉಂಟಾಗ್ತದ ಅವ್ರಿಗೆ ಏನ್ ಮಾಡ್ತಾನ ಈಶ್ವರ ಕೃಪೆ. ಇದು ಏನದ, ಇವೆಲ್ಲ ಛಲ ಉಂಟಾಗ್ಬೇಕಾದ್ರೆ ಮೊದಲು ಹೊಟ್ಟಿಗೆ ಎಲ್ಲ ವ್ಯವಸ್ಥೆ ಚಂದ ಇಟ್ಟಿರ್ಬೇಕವ ಈಶ್ವರ. ಹೊಟ್ಟಿಗೆ ನಮಗೆ ಸರಿಗಿದ್ದಿದ್ದಿಲ್ಲ ಅಂತಂದ್ರೆ ದುಡುತ್ತಿಲ್ಲಕ್ಕೆ 8 ತಾಸು 10 ತಾಸು ಆದ್ಮೇಲೆ ಇದೆಲ್ಲ ಯಾವಾಗ ಮಾಡ್ಲಕ್ ಸಾಧ್ಯ? ಹೌದೌದು, ಕಮ್ಮಿ ಆಗ್ತದ, ಕಡಿಮೆ ಆಗ್ಬಿಡ್ತದೆ. ಟೈಮ್ ಇಲ್ದಂಗ ಅದ್ರ ಸಲುವಾಗಿ ಬಟ್ಟಿ ಹೊಟ್ಟಿ ಮನಿ ಅವ್ ಹೆಂಡ್ರು ಮಕ್ಳು ಯಾವಾಗೂ ಚಿಂತಿರ್ಲಾರ್ದಂಗ ನಿಚಿಂತಿ ಇಡ್ಬೇಕವ. ಅದೇ ಈಶ್ವರ ಕೃಪ. ಈಗ ನಾನು ನೀವು ಮಾತಾಡ್ಬೇಕನ್ನೋದು ಇದೇನು ಪುಣ್ಯದ ಕ್ಷಣ ಅದಲ್ಲ, ಇದು 500 ವರ್ಷಗಳ ಹಿಂದೆ ನಮ್ಮ ಹೆಸರ ಮೇಲೆ ರೆಕಾರ್ಡ್ ಆಗಿರ್ತದೆ. ಇದು ಈಗ ಇವತ್ತೇ ಆಗಿಲ್ಲ, ಅದು 500 ವರ್ಷಗಳ ಹಿಂದೆ ರೆಕಾರ್ಡ್ ಆಗಿರ್ತದೆ ನಮ್ದೆಲ್ಲ. ಇವತ್ತಿನ ದಿವ್ಸ ಏನ್ ನಡಿಬೇಕನ್ನೋದು ಎಲ್ಲ ನಮ್ದೆಲ್ಲ ಶೂಟಿಂಗ್ ಮೊದಲೇ ಪ್ರೀ ಶೂಟಿಂಗ್ ಅಷ್ಟೇ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇರ್ತದಲ್ಲ, ಹಂಗೆ ಇದು ಸುಮ್ ಪಾತ್ರ ಮಾಡ್ಲಕತ್ತೀವಿ ನಾವ್ ಅಷ್ಟೇ. ನಾವು ನೀವು ಮಾತಾಡೋದ್ ನಾಟಕ. ಇದೆಲ್ಲ ನಮ್ಮದು ನಿಮ್ದು ಪುಣ್ಯದ ಒಂದು ಕ್ಷಣ. ಈಗ ಮಾತಾಡ್ಬೇಕಾದ್ರ ನಂದು ನಿಮ್ದು ಇಬ್ಬರದು ಮೊಬೈಲ್ ಚೆನ್ನಾಗಿರ್ಬೇಕು, ನಮ್ದು ನಿಮ್ದು ಇಬ್ಬರು ಮೊಬೈಲ್ನಾಗ ಟಾಕ್ ಟೈಮ್ ಇರ್ಬೇಕು, ಇಬ್ಬರದ್ರಾಗ ಬ್ಯಾಟ್ರಿ ಚಲೋ ಇರ್ಬೇಕು, ಇಬ್ಬರಿಗೆ ಮಾತಾಡ್ಬೇಕಂತ ಮನಸ್ಸಿರ್ಬೇಕು, ಮಾತಾಡ್ಲಕ್ ಟೈಮ್ ಇರ್ಬೇಕು. ಇವೆಲ್ಲ ಅಷ್ಟು ವ್ಯವಸ್ಥೆ ಯಾರು ಮಾಡ್ಯಾರ ಅಂದ್ರೆ ಈಶ್ವರ ಮಾಡ್ಯಾನ. ಅವನಿಗೆ ಧನ್ಯವಾದ ಹೇಳ್ಬೇಕು. ಇದೇನದ ಒಂದನೇದ್ದು ಈಶ್ವರ. ನಿಮ್ಮ ಜೀವನದಾಗ ಏನೇನ್ ಅನುಕೂಲ ಅದಾವ ಅವೆಲ್ಲ ಈಶ್ವರ ಕೃಪ. ಈಶ್ವರ ಕೃಪಾ ಆಗಿ ನಿಮ್ಮ ಮನಸ್ಸು ಯಾವಾಗ ಭಗವಂತನ ಕಡೆ ಹರಿಲಕತ್ತಿ ಬಿಡುತ್ತದ, ಆವಾಗ ಏನಾಗ್ತದ, ಈಶ್ವರನೇ ಗುರು ರೂಪವಾಗಿ ನಿಮ್ಮಲ್ಲಿ ಬರ್ತಾನೆ. ಎರಡನೇ ಪಾತ್ರ ಅವಂದೇ, ಈಶ್ವರಂದೇ. ಅದು ಗುರು ರೂಪವಾಗಿ ಬರ್ತಾನೆ ನಿಮ್ಮನ್ನು ಉದ್ಧಾರ ಮಾಡ್ಲಕ್. ನೀವ್ ಎಂತವ್ರಿರ್ರಿ, ಒಳ್ಳೆಯವ್ರಿರ್ರಿ, ಕೆಟ್ಟವ್ರಿರ್ರಿ, ಕುಡುಕ್ರಿರ್ರಿ, ಅಡಕ್ರಿರ್ರಿ, ಏನ್ ದಕ್ಕದಿರ್ಲ ಅವ್ ಅವನಿಗೆ ಎತ್ತಿ ಮುದ್ದಾಡಿ ಅವನಿಗೆ ಉದ್ಧಾರ ಮಾಡ್ತಾನ. ಸಾವಿರ ಗಟ್ಲೆ ದೊಡ್ಡ ದೊಡ್ಡ ಗುರುಗಳು, ಜಗದ್ಗುರುಗಳು, ಪೀಠಾಧಿಪತಿಗಳು, ಮಠಾಧಿಪತಿಗಳು, ಎಲ್ಲಾ ಗುರುಗಳು ಮಧ್ಯೆ ನಿಮಗೊಬ್ಬ ಗುರು ಇರ್ತಾನೆ, ಯಾವನೋ ಒಬ್ಬ. ಮೋಕ್ಷ ಗುರು ಇದ್ದೇ ಇರ್ತಾನ, ಹುಡುಕ್ಬೇಕಷ್ಟೇ. ಎರಡನೇದ್ದೇನಾಯ್ತು, ಒಂದನೇದ್ದು ಈಶ್ವರ ಕೃಪ, ಎರಡನೇದ್ದು ಗುರು ಕೃಪ. ಅವು ಈಶ್ವರ ಕೃಪದಾಗೆ 3 ಬರ್ತಾವ: ಮನುಷ್ಯ ಜನ್ಮ, ಮತ್ತೆ ಸಜ್ಜನರ ಸಂಘ, ಇನ್ನೊಂದು ಮುಮುಕ್ಷತ್ವ, ಮೋಕ್ಷ ಇದೇ ಜನ್ಮದಾಗ ಹೊಂದ್ಬೇಕನ್ನೋದು. ಇದು ಒಂದನೇದು ಈಶ್ವರ ಕೃಪ. ಇವು 3 ಯಾವನಿಗೆ ಇರ್ತದ ಅವನಿಗೆ ನೆಕ್ಸ್ಟ್ ಕೃಪೆ ಯಾವ್ದಾಗ್ತದ ಅಂತಂದ್ರ ಗುರು ಕೃಪ. ಗುರು ಆಗಿ ಬರ್ತಾನ. ಗುರು ಅಂತಂದ್ರ ಶಿಷ್ಯ ಎಷ್ಟೇ ಕೆಟ್ಟವಿರ್ಲಿ, ಎಷ್ಟೇ ದುಷ್ಟ ಇರ್ಲಿ, ಎಷ್ಟೇ ಹೊಲಸಿರ್ಲಿ, ಅವನ ಬಗ್ಗೆ ಇವ ಏನು ಕೆಟ್ಟ ತಿಳ್ಕೊಳಂಗಿಲ್ಲ. ಕೆಸರು ಮೈಗೆ ತಗೊಂಡಂತ ಕೂಸಿನ ತಾಯಿ ತೊಳೆದು ಸ್ವಚ್ಛ ಮಾಡ್ತಾಳೆ ಇಲ್ಲ, ಹೊಲಸು ಮೈಗೆ ಹಚ್ಕೊಂಡ ಕೂಸಿನ ಹಂಗ ಅವ ತಾಯಿಯಾಗಿ ಬರ್ತಾನವ. ಬಂದು ನಮ್ ಪಾಪವೆಲ್ಲ ತೊಳೆದು ನಮ್ಮ ಅಜ್ಞಾನ ತೆಗೆದು ಗುರು ನಮ್ಮನ್ನ ಶುದ್ಧ ಮಾಡ್ತಾನ. ಶುದ್ಧ ಮಾಡ್ಬೇಕಾದ್ರೆ ಗುರು ಶಿಷ್ಯ ಇಬ್ರು ಸುಮ್ಮನೆ ಎದುರು ಕೂತ್ ಏನಾರ ಫಾಲ್ತು ಮಾತಾಡೋದ್ ಇರಂಗಿಲ್ಲ. ವೇದ ಕೃಪಾ ಅಂತ 3ನೇ ಕೃಪಾ, ಒಂದು ಶಾಸ್ತ್ರ ಕೊಡ್ತಾನ ನಮ್ಮ ಯೋಗ್ಯತೆಗೆ ತಕ್ಕಂತೆ. ಈಗ ನಮಗ ನಿಶ್ಚಲ್ ದಾಸ ವಿಚಾರ ಸಾಗರ ಕೊಟ್ಟನು ಅಷ್ಟೇ. ಇದು ವೇದ ಕೃಪಾ. ಈಶ್ವರ
ಗುರುಕೃಪ, ಈಶ್ವರ ಕೃಪ, ಗುರುಕೃಪ, ವೇದ ಕೃಪ. ಹ್ಮ್ ವೇದ ಅಂದ್ರೆ ಜ್ಞಾನ, ಒಂದು ಬುಕ್ ಕೊಡ್ತಾನೆ, ಯಾವುದೋ ಒಂದು ಧರ್ಮ ಗ್ರಂಥ ಕೊಡ್ತಾನೆ. ಹೌದು. ಅದು ತಗೊಂಡ ಮೇಲೆ ಇವು ಮೂರು ಏನದಾವ, ಹೊರಗಿನೂ ಅದಾವ ಇವು. ಹ್ಮ್ ಇವು ಹೊರಗಿನ ಕೃಪೆಗಳೆಲ್ಲ ಆದ್ಮೇಲೆ ಏನಾಗ್ತದಂದ್ರ ಇವು ಒಪ್ಕೋಬೇಕಲ್ಲ, ಇದು ನನ್ನ ಗುರು, ಇದು ನನ್ನ ಗುರು, ಮತ್ತೆ ಪರಮಾತ್ಮ ನನಗೆ ಯಾವ ಸ್ಥಿತಿಯಲ್ಲಿ ಇಟ್ಟನ ಈಶ್ವರ, ಅದೇ ಸ್ಥಿತಿ ನನ್ನ ಜೀವನದ, ಇದ್ ನನ್ನ ಹಣೆಬರ ಇಷ್ಟೇ ಅದ, ನಾ ಇದ್ರ ಹೆಚ್ಚು ಆಸೆ ಪಡಬಾರ್ದು, ನನಗೇನ್ ಕೊಟ್ಟನ ಅದ್ರಾಗ ಸಂತೃಪ್ತವಾಗಿರ್ಬೇಕು ಅಂತೇಳಿ ನಮ್ಮ ಜೀವನದ ಸ್ಥಿತಿಗತಿಗೆ ನಮ್ಮದು ಏನಾಗಬೇಕು, ಅಂತಃಕರಣ ಕೃಪಾ ಆಗ್ಬೇಕು. ನಮ್ಮ ಅಂತಃಕರಣ ಸೋಲ್ಬೇಕಲ್ಲಿ ನಮ್ಮ ಜೀವನದ ಸ್ಥಿತಿಗೆ. ಮತ್ತೆ ಗುರುವಿಗೆ ಸೋಲ್ಬೇಕು, ಗುರುವಿನ ಹತ್ರ ಸೋಲ್ಬೇಕು, ಆ ಶಾಸ್ತ್ರಕ್ಕ ನಾವು ತೆಕ್ಕಿಗೆ ಬೀಳ್ಬೇಕು, ಅದ್ರೊಳಗೆ ಏನ್ ಬರ್ದಾರಂತ. ನಿಮ್ಗೇನು ಗ್ರಂಥ ಕೊಡ್ತಾನ ಗುರು, ಅದು ಫಸ್ಟ್ ಪೇಜ್ಲಿಂತ ಲಾಸ್ಟ್ ಪೇಜಿನ ತನಕ ಒಂದೊಂದು ಶಬ್ದ, ಒಂದೊಂದು ಅಕ್ಷರ ಬಿಡ್ಲಾರ್ದಂಗ್ ಎಲ್ಲದರದು ಅರ್ಥ ತಿಳ್ಕೊಬೇಕು. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ, ಗುರುವಿನ ಬಳಿ ಕೂರ್ತು ಇವೆಲ್ಲ ಚರ್ಚೆ ಮಾಡ್ಬೇಕು. ಈ ರೀತಿ 4 ಕೃಪೆಗಳಾಗ್ಬೇಕು. ಈ 4 ಕೃಪೆಗಳಾಗ್ಬೇಕಾದ್ರೆ ಮೊದಲು ಆಹಾರ, ನಿದ್ರೆ, ಭಯ, ಮೈಥುನ, ಇವ್ 4 ಸಫಿಶಿಯೆಂಟ್ ಇಟ್ಟಿರ್ಬೇಕ ಅವ. ಊಟ ಬಟ್ಟಿ ಚಂದ ಇಟ್ಟಿರ್ಬೇಕು, ನಿಶ್ಚಿಂತ ಇರ್ಬೇಕು. ಭಯ ಅಂತಂದ್ರ ಮಾನ ಪ್ರಾಣಗಳ ಬಗ್ಗೆ ಚಿಂತಿರ್ಲಾರ್ದಂಗ ಇರ್ಬೇಕು. ಮೈಥುನ ಅಂತಂದ್ರ ಹೆಂಡತಿ ಮಕ್ಕಳ ಸಂಸಾರ ಎಲ್ಲ ಚಂದ ಇತ್ತಂತಂದ್ರ ಮುಂದೆ ಇವೆಲ್ಲ ಮಾಡ್ಲಕ್ ಮನಸ್ಸು ಬರ್ತದೆ. ಹಿಂಗೆಲ್ಲ ಅದ. ಇದೆಲ್ಲ ಏನೋ ಸುಮ್ನೆ ಪೀಠಿಕೆ ಅಷ್ಟೇ. ನೀವು ಮಾತಾಡಿರೋದ್ ಬಾಳ್ ಮಾತಾಡಿ ನಿಮ್ಗೆ ವಜ್ಜಿ ಮಾಡ್ಲಕತ್ತೀನಿ. ಏನಿಲ್ಲಪ್ಪ, ಇಲ್ಲ ನನಗ ಇಂಥವು ಆಧ್ಯಾತ್ಮಿಕ ವಿಚಾರ ಸಿಕ್ಕರ ನನಗ ಅಮೃತ ಏನಪ್ಪ ಅದಕ್ಕ ಇದು ಹೆಂಗ್ ಆಗ್ಬೇಕಂದ್ರ ಒಬ್ಬರೇ ಕೂತ್ ಹೇಳಾಗ ನಿಮ್ಗ ಬೇಸರ, ನಮ್ಗ ಬೇಸರ. ಇದಕ್ಕ ಒಂದ್ 4 ಮಂದಿಯಾರೆ ಟೀಮ್ ಬೇಕು, ಒಂದ್ 2-3 ನಿಮ್ಮಂತವ್ರೆ ಇದ್ರಂತಂದ್ರ ಸ್ವಲ್ಪ ಜೋಡ್ ಮಾಡ್ಕೊಳ್ರಿ. ಒಂದ್ 4-5 ಮಂದಿಗೆ ಕರ್ಕೊಳ್ರಿ, ಲೈಕ್ ಮೈಂಡೆಡ್ ಹುಡುಕ್ರಿ. ಸಿಕ್ರ ಸರಿ, ಸಿಗ್ಲಿಲ್ಲ ಅಂದ್ರ ನೀವ್ ಒಬ್ರೇ ಸಾಧನೆ ಮಾಡ್ರಿ. ಎಲ್ಲಾ ಮಾಡೋದ್ ನಮ್ ಒಬ್ಬರ ಸಲುವಾಗಿ, ನಾವ್ ಅಡಿಗೆ ಮಾಡಿ ಉಣೋದು ನಮ್ ಸಲುವಾಗಿ, ಮಂದಿ ಸಲುವಾಗಿ ಏನ್ ಮಾಡೋದು. ಯಾಕಂದ್ರೆ ಇದು ಪಾಠ ಚಾಲು ಮಾಡ್ಬೇಕಾದ್ರೆ ಯಾರೇ ಒಬ್ಬರು ಒಂದ್ 4 ಮಂದಿ ಸ್ಟಾರ್ಟಿಂಗ್ ಇದ್ರ ಅಂತಂದ್ರ ಒಬ್ರಕೊಬ್ರು ಡಿಸ್ಕಸ್ ಮಾಡ್ಲಕ್ ಅನುಕೂಲ ಆಗ್ತದ. ಏನ್ ಹೇಳಿದ್ರು ಗುರುಗಳು, ಇದು ಹಿಂಗ್ ಹೇಳಿದ್ರಲ್ಲ ಅಂತೇಳಿ ಚರ್ಚೆ ಮಾಡ್ಲಕ್ಕ ಅದಕ್ಕ ಕಂಪನಿ ಸಿಗ್ತದ. ಒಬ್ರೇ ಆದ್ರೂ ನಡೀತದ. ನೋಡ್ರಿ ಅದ್ ಹೆಂಗ್ ಮಾಡ್ತೀರಿ ಏನ್ ಮಾಡ್ತೀರಿ. ನೋಡ್ತನಪ್ಪ ಸೋಮವಾರ ದಿನ ಕಲ್ಯಾಣ. ಇವತ್ತೇನ್ ಈಗ ಹೇಳಿದ ವಿಷಯ ಏನಿದು ನಿಮ್ಗ ಶ್ರೇಷ್ಠ ಅನಿಸ್ತದ, ಚಲೋ ಅನಿಸ್ತದ, ಏನ್ ಎಲ್ಲಾರ ಮತ್ತ ಇದ್ರಂತ ಹೇಳಂತವ್ರು ಬಾಳ ಮಂದಿ ಅದಾರ ಅಂತ ಅನಿಸ್ತದ? ಏನಿಲ್ಲಪ್ಪ, ಒಟ್ಟಾರೆ ನಮ್ಗೆ ಶಿವಯೋಗದ ಬಗ್ಗೆ ಒಳ್ಳೆ ಒಂದು ರೂಟ್ ಬೇಕು ನಮ್ಗೆ. ಸಿಗುತ್ತ. ಶಿವ ಅಂದ್ರೆ ನೀವೇ ಶಿವ. ನಿಮ್ಮೊಳಗೆ ಒಂದು ಜೀವ ಅಂತದ. ಆ ಜೀವ ಅವನೊಳಗೆ ವ್ಯವಹಾರಗಳದಾವ, ಶಿವನಲ್ಲಿ ವ್ಯವಹಾರಗಳಿಲ್ಲ. ಈ ಲೌಕಿಕ ವ್ಯವಹಾರಗಳಲ್ಲಿ ನಾವು ನಾನು ನನ್ನದು ಅನ್ನೋದು ಬಿಟ್ಟಿಕೆ ಮಾಡಿದ್ರಿ ಅಂತಂದ್ರೆ ಅದೇ ಶಿವಯೋಗ, ಮತ್ತಿನ್ನೇನಿಲ್ಲ. ಎಲ್ಲ ಸರಳದಾಗ ಅದಾವೆಲ್ಲ ಮಾಡಿ ಕಳ್ಸಿವ್ ನೋಡ್ರಿ. ನಿನ್ನೆ ಹಿಡಿದು ಒಂದಿಷ್ಟು ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳದ್ದು ಕಳ್ಸಿನ್ ನೋಡ್ರಿ ಯೂಟ್ಯೂಬ್ನಾಗ. 7ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು ಶಿವಯೋಗದ್ದೇ ಕಳ್ಸೀನಿ. ನೋಡ್ರಿ ಕೇಳ್ರಿ. ಎಲ್ಲ ಪಾಠಗಳು ನನ್ನ ಅವಶ್ಯಕತೆನೇ ಇಲ್ಲ. ನೀವು ನಮ್ ಯೂಟ್ಯೂಬ್ ಪಾಠ ಕೇಳಿದ್ರೆ ಬೇಕಾದಷ್ಟು ಜ್ಞಾನ ಎಲ್ಲ ಅದ. ಬರ್ರಿ, ಲೋಕಲ್ ಆಗಿ ಇರ್ತೀವಿ ಅಂತಂದ್ಮೇಲೆ ಒಬ್ರಿಗೊಬ್ರು ಭೇಟಿ ಆಗಮ್ಮ, ಪರಿಚಯ ಎಲ್ಲ ಒಳ್ಳೇದಾಗಿರ್ಲಿ. ಓಕೆ. ಅಲ್ಲಿ ಜಾಗೀರ್ದಾರ್ ಅಂತ ಒಬ್ರು ಅದಾರಲ್ಲ ಅಲ್ಲಿ ನಿಮ್ ಏರಿಯಾದಾಗ? ಅಂಗನವಾಡಿ ಅಂಗನವಾಡಿ ಕೇಂದ್ರದಾಗೆ ಅವ್ರ ಪಾಠ ನಡೆಸ್ತಾರ ಅಲ್ಲಿ. ಹೌದು, ಇಲ್ಲ ಗೊತ್ತೇನಪ್ಪ ಅವ್ರದೊಂದು ಇದು ಇದಾದ್ರೆ ಏನ್ ಗೊತ್ತದ, ಅದು ನಮ್ ತ್ರಾಟಕ ಒಂದು ವಿದ್ಯೆಗೆ ಏನಪ್ಪ ಸಂಬಂಧ ಕಟ್ಟಿದ್ದು. ಅದೊಂದು ಶಿಕ್ಷಣ ಇಲ್ಲ ಗೊತ್ತೇನಪ್ಪ ಬಿಡ್ತಾರ, ಅದನ್ನ ಜಸ್ಟಿಸ್ ಏನಪ್ಪ ಅದು ನೋಡಪ್ಪ ಅಂದ್ಬಿಟ್ಟು ಕೇಳ್ತಾರ. ಈಗ ಅವ್ರಿಗೆ ಏನಿಲ್ಲ ಅಂದ್ರೆ ಈಗ ಒಂದು 80 ಈಗ ಅವ್ರಿಗೆ ವಯಸ್ಸು. ಹೌದು, ಅವರು ನಾವು ಕೂಡ ಕೆಲಸ ಮಾಡಿ ನಮ್ ಸಂಬಂಧಿಕರೇ ಅವರು. ಹೌದಾ? ಹೌದ್ರಿ. ಹೌದು, ಅವ್ರ ಮುಂಚೆ ಅವ್ರು ಏನಪ್ಪ ಅವ್ರು ಹಿಡಿತಿದ್ರು. ಎಲ್ಲ ಹಿಡಿತಾರ, ಏನೇನೋ ಮಾಡ್ತಾರ ಹಂಗೆ. ಹೌದು, ಶಾಸ್ತ್ರೀಯವಾಗಿ ಎರಡೂ ಇರ್ಬೇಕು, ಅನುಭವನೂ ಇರ್ಬೇಕು, ಶಾಸ್ತ್ರನೂ ಇರ್ಬೇಕು. ಸತ್ಯದ ಇದ್ರ ಮೂಲಕ ಮುಂದೆ ಕೂತು ಕೇಳೋರಿಗೆ ಉದ್ಧಾರ ಮಾಡ್ಬೇಕನ್ನಂತ ಕಾಳಜಿನೂ ಇರ್ಬೇಕು. ಜೊತೆಗೆ ಒಂದು ಶಾಸ್ತ್ರ ಇತ್ತು ಅಂತಂದ್ರ ಅದಕ್ಕೊಂದು ಚೌಕಟ್ಟು ಸಿಗ್ತವ. ನಮ್ಗೇನೋ ತಿಳಿದತ್ತೇಳಿ ಹಂಗೆ ಮಾತಾಡ್ಕೊತಾ ಇದೇವಂತಂದ್ರ ಆಗಲ್ಲ. ಅದಕ್ಕೊಂದು ಶಾಸ್ತ್ರ ಹಿಂದಿಂದು ಮಹಾತ್ಮರು ಹಾಕಿ ಕೊಟ್ಟ ಒಂದು ದಾರಿ ಒಳಗ ನಾವು ಇದ್ದು ಮುಂದೆ ನಮ್ ದಾರಿ ಹೆಂಗದ. ಈಗ ಏರೋಪ್ಲೇನು
ಹಾರಕ್ಕೆ ನೆಲದ ಮೇಲೆ ಹಾರೋದಕ್ಕಿಂತ ಮೊದಲು ನೆಲದ ಮೇಲೆ ಉದ್ದಕ್ಕೆ ಓದ್ತದಿಲ್ಲ. ಹೌದು. ನೆಲದ ಮೇಲೆ ಉದ್ದಕ್ಕ ಹಿರಿಯರ್ ಹಾಕಿ ಕೊಟ್ಟು ದಾರ್ಯಾಗ ಮೊದಲು ಹೋಗ್ಬೇಕು, ಹೋಗಿ ಆಮೇಲೆ ಮ್ಯಾಲ ಹಾರಿದ್ಮೇಲೆ ನಿಮ್ ದಿಕ್ಕ ಎಲ್ಲೆಲ್ಲಿ ಇರ್ತದೆ ಹೆಂಗ್ ಹೋಗ್ಬೇಕು ಹಂಗ ಹೋಗ್ಬೇಕು. ಹೌದು. ಹಂಗ ಮೊದಲ ಹಿರಿಯರ್ದು ಒಂದು ದಾರಿ ಹಿಡ್ಕೊಂಡು ಒಂದ್ ಯಾವ್ದಾರೆ ಸನಾತನ ಭಾರತದ್ದು ಎಲ್ಲ ಹಿಡ್ಕೊಂಡು ಯಾವ್ದಕ್ಕೂ ಒಂದಕ್ಕೂ ಜೋತ್ ಬೀಳಬಾರ್ದು. ನಿಮ್ಮ ಆತ್ಮ ಬಿಟ್ರೆ ಮತ್ತೆ ಅದಕ್ಕೂ ಸೋಲ್ಬಾರ್ದು ಅಷ್ಟೇ. ನಾವ್ ಯಾವ್ದಕ್ಕಾರ ಪಂಚ ಪ್ರಾಣ ಮಾಡ್ಕೊಂಡು ಹೋದ್ರಿ ಆ ಪ್ರಾಣ ಅದಕ್ಕೆ ಮೀಸಲಾಗ್ತದ ಹೊರತು ನಿಮ್ಮ ಪರಿಚಯ ನಿಮಗ್ ಆಗಂಗಿಲ್ಲ. ನಮ್ಮಲ್ಲಿ ಇರೋದ್ ಏನದ, ನಿಮಗ್ ಪರಿಚಯ ಮಾಡ್ಸದ. ಯಾರನ್ನ ಅವ್ರಿಗೆ ಪರಿಚಯ ಮಾಡಿಸ್ತಾನಲ್ಲ ಅವನಿಗೆ ಸದ್ಗುರು ಅಂತಾರ. ಉಳಿದು ಎಲ್ಲ ಧರ್ಮಗುರುಗಳು, ಧಾರ್ಮಿಕ ಗುರುಗಳು, ನೈತಿಕ ಗುರುಗಳು ಎಲ್ಲ ಇರ್ತಾರೆ. ನೀತಿ ರೀತಿ ಒಂದಿಷ್ಟು ಪಾಠ ಹೇಳಿ ಎಲ್ಲರಿಗೆ ಮಾತು ಹೆಂಗ್ ಆಡ್ಬೇಕು, ವಿಚಾರ ಹೆಂಗಿಡ್ಬೇಕು, ಕೆಲ್ಸಗಳು ಹೆಂಗಿರ್ಬೇಕು ಹಿಂಗೆಲ್ಲ ಹೇಳ್ಕೊತ ಹೋಗ್ತಾರೆ. ಆಧ್ಯಾತ್ಮಿಕ ಗುರುಗಳಿಗೆ ಮಾತ್ರ ಸದ್ಗುರುಗಳು ಅಂತಾರ. ಸತ್ಯ ದರ್ಶನ ಮಾಡೋರಿಗೆ ಸದ್ಗುರುಗಳು ಅಂತಾರ. ಓಕೆ, ಸೋಮವಾರ ಸಿಗಮ್ಮ. ಆಯ್ತ್ರಪ್ಪ, ಒಳ್ಳೇದಾಗಲಿ. ನಮಸ್ಕಾರ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.